ನಮಸ್ಕಾರ. ವಾರದ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನಮ್ಮ ಬದುಕನ್ನ ಪ್ರತಿ ಹಂತದಲ್ಲೂ ನಾವು ಗಮನಿಸ್ತಾ ಹೋದಾಗೆ ನಾವೆಲ್ಲವೂ ಕೂಡ ಮಾರ್ಪಾಡುಗಳ ಜೊತೆಗೆ ಯಾಂತ್ರೀಕೃತ ಬದುಕು, ತಂತ್ರಜ್ಞಾನ ಇದೆಲ್ಲದರ ಜೊತೆಗೆ ಹೆಜ್ಜೆ ಹಾಕಿದ್ರೂ ಕೂಡ ನಮ್ಮ ಮೂಲ ಸಂಸ್ಕೃತಿಯನ್ನು ನಾವು ಯಾವತ್ತೂ ಕೂಡ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿಯೇ ಎಲ್ಲರೂ ಕೂಡ ಮಾತನಾಡ್ತಾ ಹೇಳೋದು ಅಂತ ಹೇಳಿದ್ರೆ, ಜನಪದ ನಮ್ಮ ತಾಯಿ ಬೇರು, ಜನಪದ ನಮ್ಮ ಮೂಲ ಸತ್ವ, ಎಲ್ಲವೂ ಕೂಡ ಅದರ ಮೇಲೆಯೇ ನಿಂತಿದೆ, ಅದು ನಮಗೆ ಮೂಲ ಬುನಾದಿ ಅಂತ ಹೇಳ್ತಾರೆ. ಆದಿಮಾನವ ನಾಗರಿಕತೆಯ ಕಡೆಗೆ ಮುಖ ಮಾಡಿದಂಥ ಆ ಕಾಲಘಟ್ಟದಿಂದ ಇವತ್ತಿನವರೆಗೂ ಕೂಡ ನಾವು ಯೋಚನೆ ಮಾಡಿದಾಗ ಎಲ್ಲದಕ್ಕೂ ಕೂಡ ಜನಪದ ಮೂಲವಾಗುತ್ತೆ. ಆದರೆ ಜನಪದ ಅಥವಾ ಜಾನಪದ ಅಂದಾಗ ಇದು ಬಾಯಿಂದ ಬಾಯಿಗೆ ಬಂದದ್ದು. ಹಾಗಾಗಿ ಅಲ್ಲಿ ಯಾವುದೇ ವಿದ್ಯಾವಂತಿಕೆ ಇಲ್ಲದೇ ಇದ್ರೂ ಕೂಡ ಎಲ್ಲವನ್ನೂ ಕೂಡ ಜೋಪಾನ ಮಾಡೋದು, ಬರೀ ಸ್ಮೃತಿ ಪಟಲದ ಇಟ್ಕೊಂಡು ಅದರೊಟ್ಟಿಗೆ ಅದನ್ನು ಮುಂದುವರಿಸ್ತಾ ಬಂದಿದ್ದು ಅಂತ ಹೇಳ್ತಾರೆ. ಇಷ್ಟಾದರೂ ಕೂಡ ಒಂದಷ್ಟು ಜನ ಸಾಧಕರು ಅಂದರೆ ವಿದ್ಯಾವಂತರು ಅದನ್ನು ತಿಳ್ಕೊಂಡು ಅದನ್ನು ಕಾಪಿಡುವಂಥ ಒಂದು ಅದ್ಭುತವಾದಂಥ ಕೆಲಸ ಮಾಡ್ತಾ ಇದ್ದಾರೆ. ಜನಪದವನ್ನು ಸಂಗ್ರಹಿಸುವ, ಜನಪದದ ಕುರಿತಾದಂಥ ವಿಷಯಗಳನ್ನು ಸಂಶೋಧಿಸುವ ಜೊತೆಗೆ ಅದನ್ನು ಮುಂದಿನ ಪೀಳಿಗೆಗೆ ಕೂಡ ಜೋಪಾನ ಮಾಡಿ ಕೊಡುವಂಥ ಒಂದು ಜವಾಬ್ದಾರಿಯುತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿಯೇ ಜನಪದ ಇವತ್ತು ಕೂಡ ಆ ಗಟ್ಟಿತನ ಉಳಿಸ್ಕೊಂಡು ಮುಂದುವರಿಸ್ತಾ ಬಂದಿದೆ ಅಂತ ಹೇಳಿದ್ರೆ ತಪ್ಪಿಲ್ಲ. ಜಾನಪದ ಕ್ಷೇತ್ರದ ಹಿರಿಯ ಜೀವ, ಜನಪ್ರಿಯ ವ್ಯಕ್ತಿತ್ವ. ಜಾನಪದ ಕ್ಷೇತ್ರದ ಬಹುತೇಕರು ಮರೆತೇ ಹೋಗಿದ್ದ ಅಥವಾ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲದಂಥ ಕಲಾ ಪ್ರಕಾರಗಳಾಗಿರಬಹುದು, ಗ್ರಾಮೀಣ ಪ್ರತಿಭೆಗಳಾಗಿರಬಹುದು, ಜಾನಪದ ಕಲಾವಿದರಾಗಿರಬಹುದು. ಇಂತಹ ಎಲ್ಲ ಕಲಾವಿದರನ್ನ ಬೆಳಕಿಗೆ ತಂದು ಜಗತ್ತಿಗೆ ಮುಖ್ಯವಾಹಿನಿಗೆ ತಂದು ಒಂದು ರೀತಿ ಮುಖ್ಯವಾಹಿನಿಗೆ ತರುವಂತಹ ಪ್ರಯತ್ನದಲ್ಲಿ ಯಶಸ್ಸನ್ನ ಪಡೆದಿರುವಂತಹ ಜಾನಪದ ಕ್ಷೇತ್ರದ ವ್ಯಕ್ತಿತ್ವ ಇವತ್ತು ನಮ್ಮೊಟ್ಟಿಗಿದ್ದಾರೆ. ಹಾಗಾದ್ರೆ ಅಂತಹ ಪರಿಚಯ ಮಾಡಿದಂತಹ ಕೀರ್ತಿ ಅವರಿಗೆ ಸಲ್ಲುತ್ತೆ. ಹಾಗಾದ್ರೆ ಅಂತಹ ಜಾನಪದ ಕ್ಷೇತ್ರದ ಹಿರಿಯ ಜೀವ ಯಾರು ಅನ್ನೋದನ್ನ ಒಂದು ಕಿರು ಪರಿಚಯದ ಮೂಲಕ ನೋಡ್ಕೊಂಡು ಬರೋಣ. ಬಾಯಿಂದ ಬಾಯಿಗೆ ಬೆಳೆದು ಬಂದ ಜನಪದ ಇಂದಿಗೂ ನಮ್ಮ ಸಂಸ್ಕೃತಿಯ ತಾಯಿಬೇರು. ಈ ಕ್ಷೇತ್ರದಲ್ಲಿ ತಮ್ಮದೇ ಪ್ರಾಬಲ್ಯ ಮೆರೆದಿರುವ ಜನಪದ ಗಾಯಕ, ಸಂಶೋಧಕ, ಸಂಗ್ರಹಕಾರ, ಬರಹಗಾರ, ಸಂಗೀತ ನಿರ್ದೇಶಕ ಡಾಕ್ಟರ್ ಬಾನಂದೂರು ಕೆಂಪಯ್ಯ ಇಂದಿನ ವಾರದ ಅತಿಥಿ. ರಾಮನಗರ ಜಿಲ್ಲೆಯ ಬಾನಂದೂರಿನಲ್ಲಿ ಜನಿಸಿದ್ದು. ತಂದೆ, ತಾಯಿ, ಅಣ್ಣ, ಅಕ್ಕ ಎಲ್ಲರೂ ಹಾಡುತ್ತಿದ್ದ ಕಾರಣ ಬಾಲ್ಯದಿಂದಲೇ ಅದು ಉಸಿರಲ್ಲಿ ಬೆರೆತಿತ್ತು. ಶಾಲಾ ಕಾಲೇಜಿನಲ್ಲೂ ಹಾಡುತ್ತಾ ಬರೆಯುತ್ತಾ ಮುನ್ನಡೆದು BA ಆನರ್ಸ್ ಆಂಗ್ಲ ಸಾಹಿತ್ಯದಲ್ಲಿ ಹಾಗೂ ಇತಿಹಾಸದಲ್ಲಿ MA ಸ್ನಾತಕೋತ್ತರ ಪದವಿ ಪಡೆದು ಶಾಲಾ ಶಿಕ್ಷಕರಾಗಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ನ್ಯಾಯಾಲಯದಲ್ಲಿ ಕೆಲಸ ಮಾಡಿ ತಮ್ಮೊಳಗಿನ ಆಸಕ್ತಿಗನುಗುಣವಾಗಿ ಮೈಸೂರು ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ಉದ್ಘೋಷಕರಾಗಿ ಕೆಲಸ ಆರಂಭಿಸಿ ವಿವಿಧ ಸ್ಥಾನಗಳಲ್ಲಿ ಕಾರ್ಯನಿರ್ವಹಿಸಿ ಕೊನೆಗೆ ಬೆಂಗಳೂರು ದೂರದರ್ಶನ ಕೇಂದ್ರದಲ್ಲಿ ಕಾರ್ಯಕಾರಿ ನಿರ್ಮಾಪಕರಾಗಿ ಕೆಲಸ ಮಾಡಿ ನಿವೃತ್ತಿ ಹೊಂದಿದರು. ಅಲ್ಲದೆ ಜಾನಪದ ಗಾಯಕರಾಗಿ, ಜಾನಪದ ಗೀತೆಗಳ ಸಂಗ್ರಹಕಾರರಾಗಿ ಮೂಲ ಧಾಟಿಗಳನ್ನು ಸಂಗ್ರಹಿಸಿಕೊಂಡು 50ಕ್ಕೂ ಹೆಚ್ಚು ವರ್ಷಗಳಿಂದ ಹಾಡುತ್ತಾ ಪ್ರಚಾರ ಮಾಡುತ್ತಾ ಬಂದಿರುವ ಡಾಕ್ಟರ್ ಬಾನಂದೂರು ಕೆಂಪಯ್ಯನವರು ಆಕಾಶವಾಣಿ ಮತ್ತು ದೂರದರ್ಶನದ A ಶ್ರೇಣಿಯ ಜನಪದ ಗಾಯಕರು. ಹಂಪಿ ವಿಶ್ವವಿದ್ಯಾಲಯದಿಂದ ಕರ್ನಾಟಕದ ದಲಿತ ಜನಪದ ಸಂಗೀತ ವಿಷಯದ ಪ್ರಬಂಧ ಮಂಡಿಸಿ ಡಿಲಿಟ್ ಪಡೆದಿದ್ದಾರೆ. ಇದಕ್ಕಾಗಿ ಕೇಂದ್ರ ಸರ್ಕಾರದಿಂದ ಜೂನಿಯರ್ ಫೆಲೋಶಿಪ್ ಪಡೆದಿದ್ದಾರೆ. ಇವರ ಜನಪ್ರಿಯ ಕೆಸೆಟ್ ಸಿಡಿಗಳು ಕನ್ನಡ ಜನಪದ ಗೀತೆಗಳು, ಬಣ್ಣದ ಬಳೆಗಾರ, ಸಂಗಾತಿ ಕರೆವ ಧ್ವನಿ ಚಂದ ಮುಂತಾದವು. ಬಂಗಾರದ ಗೋಳಿ ಕಿರುಚಿತ್ರಕ್ಕೆ, ಕನ್ನಡ ಮತ್ತು ರಷ್ಯಾದ ನಾಟಕಗಳಿಗೆ, ಬಾನುಲಿ ಜಾನಪದ ನಾಟಕ ದೊಡ್ಡಾಟಕ್ಕೆ ಸಂಗೀತ ನಿರ್ದೇಶನ ಮಾಡಿದ ಗೌರವ ಇವರದು. ಒಬ್ಬ ಬರಹಗಾರರಾಗಿ ಕಳೆದ 35 ವರ್ಷಗಳಿಗೂ ಹೆಚ್ಚು ಕಾಲದಿಂದ ನಾಡಿನ ಹೆಸರಾಂತ ವಾರಪತ್ರಿಕೆಗಳು ಮತ್ತು ದಿನಪತ್ರಿಕೆಗಳಲ್ಲಿ ಜನಪದ ಕಲಾವಿದರ ಕುರಿತು ಲೇಖನಗಳನ್ನು ಹಾಗೂ ಸಂಗ್ರಹ ಮಾಡಿದ ಜನಪದ ಕಥೆಗಳನ್ನು ಬರೆದಿದ್ದಾರೆ. ಮಾತ್ರವಲ್ಲದೆ ಚೆಂದುಳ್ಳಿ ಪದವ ಕಲಿಸವ್ವ ಜನಪದ ಗೀತೆಗಳ ಸಂಕಲನ, ಬಯಲು ಸೀಮೆಯ ಜನಪದ ಕಥೆಗಳು ಸಂಕಲನ, ಮೊಗ್ಗಾಗಿ ಬಾರೋ ತುರುಬಿಗೆ ಜನಪ್ರಿಯ ಜನಪದ ಗೀತೆಗಳ ಸಂಗ್ರಹ, ಸುಡುಗಾಡು ಸಿದ್ದರು ಜನಾಂಗೀಯ ಅಧ್ಯಯನ, ನನ್ನ ಈ ನೆಲದಲ್ಲಿ ಕವನ ಸಂಕಲನ ಮುಂತಾದವು ಹೊರತಂದಿದ್ದಾರೆ. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾವಿರಾರು ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿ ಜನಪದ ಕೋಗಿಲೆ, ಜಾನಪದ ಗಾನ ಗಂಧರ್ವ, ರಾಜ್ಯೋತ್ಸವ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳನ್ನು ಸ್ವೀಕರಿಸಿದ್ದಾರೆ.
ಹೀಗೆ ಜನಪದವನ್ನೇ ಬದುಕಾಗಿಸಿಕೊಂಡು ಹೆಂಡತಿ ಮಕ್ಕಳ ಜೊತೆಗೆ ನೆಮ್ಮದಿಯ ಬದುಕು ನಡೆಸುತ್ತಾ ಜನಪದ ಗೀತೆಗಳ ಗಾಯನದ ಜೊತೆಗೆ ಪಯಣ ನಡೆಸಿರುವ ಡಾಕ್ಟರ್ ಬಾನಂದೂರು ಕೆಂಪಯ್ಯನವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ನಿಮಗೆ ನಮ್ಮ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ತಮಗೂ ನಮಸ್ಕಾರಗಳು, ವೀಕ್ಷಕರಿಗೂ ನಮಸ್ಕಾರಗಳು. ಸರ್, ಆರಂಭದಲ್ಲೇ ಹೇಳಿದ ಹಾಗೆ ಜಾನಪದ ಸಂಶೋಧಕರು, ಗಾಯಕರು ಅಂತ ಅಂದಾಗ ಬಹುಶಃ ನಿಮ್ಮಿಂದ ಮೊದಲು ಮಾತಿಗಿಂತಲೂ ಒಂದು ಹಾಡು, ಅಂದರೆ ಆರಂಭದಲ್ಲೇ ಒಂದು ಜಾನಪದ ಹಾಡನ್ನ ನಿರೀಕ್ಷಿಸ್ತೀವಿ ನಾವು. ಇಡೀ ಬದುಕಿನ ಸಾರವನ್ನ ಎತ್ತಿ ಹೇಳುವಂತಹ ಒಂದು ಅದ್ಭುತವಾದಂತಹ ಸಂತ ಶಿಶ್ನಾಳ್ ಶರೀಫ್ರ ತತ್ವಗೀತೆ ಏನಿದೆಯಲ್ಲ ಸರ್, ಬಿದಿರು, ಇದು ಕುರಿತಾಗಿ ಅದನ್ನು ಹಾಡಿದ್ರೆ ಖುಷಿ ಆಗುತ್ತೆ ಸರ್. ಬಹಳ ಅದ್ಭುತವಾದಂಥ ಹಾಡು, ಎಲ್ಲರೂ ಇಷ್ಟಪಡುವಂಥ ಹಾಡು ಇದು. ಈ ತತ್ವಪದ ಮರಪ್ಪ ಮರಪ್ಪ ದಾಸರಂತ ಹಾಡ್ಕೊಂಡು ನಮ್ಮ ಮನೆ ತಕ್ಕ ಬಂದ ಒಂದು ಸಾರಿ. ನಾನು ಧಾರವಾಡಲ್ಲಿದ್ದೆ, ಸಮಯ ಒಂದು 10:30 ಇರಬೇಕು ಬೆಳಿಗ್ಗೆ. ಆ ಹಾಡನ್ನು ಕೇಳಿ ನಾನು ಬಹಳಷ್ಟು ತಳಮಳಪಟ್ಟೆ, ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ದಾರೆ ಅಂತ. ಆ ಹಾಡು ಅವ್ರು ಹಾಡ್ತಾ ತಂಬೂರಿ ಒಳಗೆ ಹಾಡೋರವರು. ಅದನ್ನು ನಾನು ಸ್ವಲ್ಪ ಇಲ್ಲಿ ಈ ಆಧುನಿಕ ಜಗತ್ತಿಗೆ ಇನ್ನೂ ಚೆನ್ನಾಗಿ ಕೇಳಲಿ ಅನ್ನೋ ದೃಷ್ಟಿಲಿ ಈ ಹಾರ್ಮೋನಿಯಂ, ಕಂಜರ, ತಬಲ ಜೊತೆ ನಾನು ಹಾಡಕ್ಕೆ ಶುರು ಮಾಡಿದೆ. ಬಿದುರು ನಾನ್ಯಾರಿಗಲ್ಲದವಳು, ಬಿದಿರು ನಾನ್ಯಾರಿಗಲ್ಲದವಳು, ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ, ಬೆಳೆಯುತ್ತ ಮರವಾದೆ, ಸುಂದರ ತಾಯಂದಿರಿಗೆ ತೂಗುವ ತೊಟ್ಟಲಾದಿ, ನಾನ್ಯಾರಿಗಲ್ಲದವಳು, ಬಿದಿರು ನಾನ್ಯಾರಿಗಲ್ಲದವಳು, ಸುಂದರ ಸ್ತ್ರೀಯರಿಗೆ ಕೇರುವ ಮೊರವಾದಿ, ನಾನ್ಯಾರಿಗಲ್ಲದವಳು, ಬಿದಿರು ನಾನ್ಯಾರಿಗಲ್ಲದವಳು, ಅಂದರ ಹಲಗಂಬನಾದೆ ದಂಡಿಗೆ ಬಾಸಿಂಗಾದೆ, ದಂಡಿಗೆ ದಂಡಿಗೆ ಬಾಸಿಂಗಾದೆ, ನೀಟುಳ್ಳ ಹುಡುಗರಿಗೆ ಬೇಟೆಯಾಡೋ ಬಡುಗಾದಿ, ನಾನ್ಯಾರಿಗಲ್ಲದವಳು, ದೊಡ್ಡ ದೊಡ್ಡ ಮಠಗಳಿಗೆ ಕಜ್ಜಾಯ ಬುಟ್ಟಿಯಾದಿ, ನಾನ್ಯಾರಿಗಲ್ಲದವಳು, ಬಿದಿರು ನಾನ್ಯಾರಿಗಲ್ಲದವಳು, ಅಡ್ಡಡ್ಡ ಬೆಳೆಯುತ್ತ ಶೆಡ್ಡೆಗೆ ಕೋಲಾದೆ, ಶೆಡ್ಡೆಗೆ ಕೋಲಾದೆ, ಶ್ರೀಕೃಷ್ಣನ ಕೈಯಲ್ಲಿ ಊದುವ ಕೊಳ್ಳಲಾದಿ, ನಾನ್ಯಾರಿಗಲ್ಲದವಳು, ಬಿದಿರು ನಾನ್ಯಾರಿಗಲ್ಲದವಳು, ದೊಡ್ಡ ದೊಡ್ಡ ಮಹಾತ್ಮರ ಕರದೋಳು ಬೆತ್ತವಾದಿ, ನಾನ್ಯಾರಿಗಲ್ಲದವಳು, ಬಿದಿರು ನಾನ್ಯಾರಿಗಲ್ಲದವಳು, ತಿಪ್ಪೆಯ ತಳಗಿದ್ದೆ ಅದರುದ್ದ ಬೆಳೆದಿದ್ದೆ, ಅದರುದ್ದ ಅದರುದ್ದ ಬೆಳೆದಿದ್ದೆ, ಸಿದ್ದರಾಮೇಶ್ವರಗೆ ನಂದಿಯ ಕೋಲಾದಿ, ನಾನ್ಯಾರಿಗಲ್ಲದವಳು, ಬಿದಿರು ನಾನ್ಯಾರಿಗಲ್ಲದವಳು, ವಸತಿಯೊಳಿಸುನಾಳದೀಶನ ಮಠದೋಳು, ಸ್ವಾಮಿ ಈಶಾನ ಮಠದೋಳು, ಸಾಧುರ ಕೈಯಲ್ಲಿ ಏಕತಾರಿ ನಾನಾದಿ, ನಾನ್ಯಾರಿಗಲ್ಲದವಳು, ಬಿದಿರು ನಾನ್ಯಾರಿಗಲ್ಲದವಳು, ಬಿದಿರು ನಾನ್ಯಾರಿಗಲ್ಲದವಳು. ಅದ್ಭುತ ಸರ್. ತುಂಬ ಜನ ಈ ಹಾಡನ್ನು ಇಷ್ಟಪಟ್ಟಿದ್ದಾರೆ. ನಾನು ಬಹಳ ಸಾವಿರಾರು ಸಾರಿ ಹಾಡುಗಳನ್ನ ಹಾಡ್ತಾ ಇರ್ತೀನಿ. ನನಗೂ ಬೇಜಾರಾಗಿ ಹಾಡನ್ನ ಹಾಡ್ಕೊಂಡು ನಾನು ಕೂಡ ಸಂತೋಷ ಪಡ್ತೀನಿ. ಯಾಕಂದರೆ ಇಲ್ಲಿ ತತ್ವ ಅರ್ಥ ಇದೆ. ಹೀಗಾಗಿ ಮಹಾತ್ಮರು ಬರೆದಂಥ ಶಿಶುನಾಳ ಶರೀಫ್ರದ್ದು ಹಾಡು ಅಂತ ಹಾಡ್ತಾ ಇರ್ತೀವಿ.
ನಿಮ್ಮ ಇಡೀ ಬದುಕಿನ ಒಂದಷ್ಟು ಅಧ್ಯಾಯವನ್ನು ನೋಡಿದಾಗ ಎಲ್ಲ ವ್ಯಕ್ತಿಗಳಿಗೆ ಹೇಗೆ ಪೂರಕವಾಗಿ ಮನೆ ಇರುತ್ತೆ, ವಾತಾವರಣ ಇರುತ್ತೆ, ಅದೇ ಥರ ನಿಮಗೂ ಹಾಗೆ ಇತ್ತಾ ಸರ್? ಅಂದರೆ ನೀವೊಬ್ಬ ಜನಪದ ಗಾಯಕನಾಗಿ ಗುರುತಿಸ್ಕೊಳ್ತೀರಾ ಅಂತ ಹೇಳಿದ್ರೆ ನಿಮ್ಮ ಮನೇಲಿ ಎಲ್ಲರೂ ಕೂಡ ಜನಪದ ಗೀತೆ ಹಾಡೋದು ಅಥವಾ ಆ ವಿಷಯವಾಗಿ ಇದ್ರಾ ಸರ್? ಹೌದು, ವೃತ್ತಿ ಜನಪದ ಗೀತೆ ಹಾಡೋರಲ್ಲ. ನಮ್ಮಲ್ಲಿ ಕೆಲಸ ಮಾಡುವಾಗ ಮದುವೆ ಮಂಟಪಗಳಲ್ಲಿ, ದೇವರ ಉತ್ಸವಗಳಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕಂದಿರೆಲ್ಲ ಹಾಡ್ತಾ ಇದ್ರು. ಸೋಬಾನೆ ಹೊನ್ನಮ್ಮ ಅಂತ ಒಬ್ರಿದ್ದು ತೀರ್ಕೊಂಡ್ರು. ಅವರು ಸೋಬಾನೆ ಹಾಡೋದ್ರಲ್ಲಿ ಪ್ರತಿಮ ಗಾಯಕಿಯವರು, ಬಹಳ ಮಾಧುರ್ಯವಾದ ಧ್ವನಿ. ನಮ್ಮ ತಾಯಿ ಕೂಡ ಒಳ್ಳೆ ಹಾಡು ಹೇಳೋರು. ಮೈಸೂರು ರಾಜನ ಕುರಿತು ಹಾಡೋ ಒಂದು ಹಾಡು ಎಷ್ಟು ಕಣ್ಣಲ್ಲಿ ನೀರು ಬರೋದು ಅಂದ್ರೆ, ನನ್ನ ತಮ್ಮನೇ ಮೈಸೂರು ರಾಜನೇ, ಮೈಯೆಲ್ಲ ಚಿನ್ನ ಒಳೆಯೋನೇ, ಮೈಯೆಲ್ಲ ಚಿನ್ನ ಒಳೆಯೋನೇ ನನ್ನ ತಮ್ಮ, ಮೈಸೂರಿಂದೋಲೇ ಬರದವನೇ, ಮೈಸೂರಿಂದೋಲೇ ಏನಂತ ಬರದನೇ, ನಿಮ್ಮ ಮನೆಯಲ್ಲಾಡೋ ಮಗಳ ಕೊಡಬೇಕು. ರಾಗಿ ಬೀಸ್ತಾ ಈ ರೀತಿ ದೀರ್ಘವಾದ ಧ್ವನಿ ಎತ್ತಿ ಹಾಡುವಂಥ ಹಾಡು ಬಹಳ ಚೆನ್ನಾಗಿ ಹಾಡ್ತಾರೆ, ಧ್ವನಿ ಚೆನ್ನಾಗಿತ್ತು. ಆಮೇಲೆ ನಮ್ಮ ಅಣ್ಣಂದಿರೆಲ್ಲ 3 ಜನ ಅವರು ಕೂಡ ಜನಪದ ಆರ್ಟಿಸ್ಟ್ಗಳೇ. ಅಂದರೆ ಅವರು ಒಬ್ಬರು ಕತೆಗಾರ ಗೋವಿಂದಯ್ಯ ಅಂತ ಕತೆ ಚೆನ್ನಾಗಿ ಹೇಳೋರು. ಒಂದು ಊರಲ್ಲಿ ಒಬ್ಬ ರಾಜ ಇದ್ದ, ರಾಜನಿಗೆ ಮಕ್ಕಳಿದ್ದು, ನೀತಿ ಕತೆಗಳು ಇಂಥವೆಲ್ಲ ಮಕ್ಕಳಿಗೆ ದೊಡ್ಡವ್ರಿಗೂ ತಲುಪುವಂಥ ನೀತಿ ಕತೆಗಳು, ಧೈರ್ಯ, ಸಾಹಸ, ತ್ಯಾಗದ ಕಥೆಗಳನ್ನ ಹೇಳೋರು. ಅವರು ಭಜನೆನೂ ಮಾಡೋರು. ಹೀಗಾಗಿ ಅದು ನನ್ನ ಮೇಲೆ ತುಂಬಾ ಪ್ರಭಾವ ಬೀರ್ತಾ ಇತ್ತು. ನಮ್ಮ ತಂದೆಯವರು ಕತೆ ಎಲ್ಲ ಹೇಳೋರು. ಆಮೇಲೆ ನಗಿಸೋದು ಎಲ್ಲ ಮಾಡೋರು, ಹಾಡುಗಳು ಹಾಡ್ತಾ ಹಬ್ಬ ಹುಣ್ಮೆಗಳೆಲ್ಲ ನಗಿಸೋದು ಇವೆಲ್ಲ ಮಾಡ್ತಿದ್ರು. ಅಂದ್ರೆ ನ್ಯಾಚುರಲ್ ಆಗಿ ಬೇಕಂತಾನೆ ಹೋಗಿ ಇದ್ ಮಾಡ್ತಿರಲ್ಲ. ಆಮೇಲೆ ಇನ್ನೊಬ್ರು ನಗಾರಿ ಸಿದ್ದಯ್ಯ ಅಂತ ಈಗಲೂ ಇದ್ದಾರೆ ನಮ್ಮಣ್ಣ. ಅವರು 6 ನಗಾರಿ ಇಟ್ಕೊಂಡು ಬಾರಿಸ್ತಾ ಇದ್ರು, ಈಗಲೂ ಇದ್ದಾರೆ. ಅವರು ನಗಾರಿ ಸಿದ್ದಯ್ಯ ಅಂತ, ಅವರು ರಾಜ್ಯೋತ್ಸವ ಪ್ರಶಸ್ತಿ ಎಲ್ಲ ಸರ್ಕಾರ ನೀಡಿ ಗೌರವಿಸಿದೆ. ಅವರು ಚರ್ಮವಾದ್ಯದಲ್ಲಿ ಬಹಳ ಪ್ರವೀಣರಾಗಿದ್ರು. ಅವ್ರ ಹೆಂಡತಿ ಕೂಡ ಚೆನ್ನಾಗಿ ಹಾಡ್ತಾರೆ. ಹೀಗಾಗಿ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಪರಿಸರವೇ ನನ್ನ ಮೇಲೆ ಪ್ರಭಾವ ಬೀರೋದ್ರಿಂದ ನಾನು ಈ ಹಾಡುಗಾರನಾಗಿ ಹೊರಹೊಮ್ಮಲು ನನಗೆ ಸಹಾಯ ಆಯಿತು. ತಮ್ಮನ್ನ ಅಂದ್ರೆ ಕನ್ನಡ ಸಾಹಿತ್ಯದಲ್ಲಿ ಆಗಿರಬಹುದು, ಜಾನಪದ ಸಂಗೀತದಲ್ಲಿ ಇಷ್ಟ ಆಸಕ್ತಿ ಇದ್ದವರು BA ಆಂಗ್ಲ ಸಾಹಿತ್ಯದೆಡೆಗೆ ಬಂದಿದ್ದು ಹೇಗೆ ಸರ್? ಅದು ಆಶ್ಚರ್ಯ ಅನ್ಸೋದು ನಮ್ಗೆ. ಅದು ನೋಡಿ, ನಾನು ನಮ್ಮ ತಾಯಿ ತೀರ್ಕೊಂಡ್ಬಿಟ್ರು. ಅವಾಗ ತುಂಬಾ ತಬ್ಲಿ ಆಗೋದೆ. ತಂದೆನೂ ತೀರ್ಕೊಂಡ್ಬಿಟ್ಮೇಲೆ ಇನ್ನೂ ಅನಾಥ ಆಗೋದೆ. ಅನಾಥ ಪ್ರಜ್ಞೆ ಒಂದ್ಸರಿ ಬೆಂಗಳೂರಿಗೆ ನಡ್ಕೊ ಬಂದ್ಬಿಟ್ಟೆ. ಬೆಂಗಳೂರು ನಡ್ಕೊ ಬಂದು SSLC ಇಲ್ಲೇ ನಾನು ಪಾಸ್ ಆದದ್ದು ಬೆಂಗಳೂರಿನಲ್ಲಿ. ಅಲ್ಲಿ ನಾನು ಮಲ್ಲೇಶ್ವರಂ 18th ಕ್ರಾಸಲ್ಲಿ ಒಂದು ಹೈಸ್ಕೂಲ್ ಇತ್ತು. ಅಲ್ಲಿ ಹೇಗಾದ್ರೂ ಮಾಡಿ ನಮ್ಮ ಅಪ್ಪ ಇವನಿಗೆ 2 ಅಕ್ಷರ ಕಲಿಸ್ಬೇಕು ಅಂತ ಬಂದು ಸ್ಕೂಲೆಲ್ಲ ಹೇಳೋನು. ಅದು ನನ್ನ ಮನಸ್ಸಿನಲ್ಲೇ ಇತ್ತು, ಏನಾರು ಆಗಬೇಕು ಅಂತ. ಆಮೇಲೆ ಮಾಡಿದೆ, ಪಾಸಾದೆ, ಫೇಲ್ ಆದೆ, ಪಾಸಾದೆ, ಫೇಲ್ ಆಗಿ ಕೊನೆಗೆ ನಾನು PUC ಒಳಗೆ ನನಗೆ 60 ಮಾರ್ಕ್ಸ್ ಬಂದ್ಬಿಟ್ಟಿತ್ತು ಇಂಗ್ಲೀಷಲ್ಲಿ. ಹೆಂಗ್ ಬಂತು ಅಂತ ನನಗೆ ಆಶ್ಚರ್ಯ. ಕನ್ನಡ ಮೀಡಿಯಂಲಿ ನಾನು PUC ಓದಿದ್ದು. ನಮಗೆ ರಾಮಪ್ಪ ಅಂತ ಒಬ್ರು ಮೇಷ್ಟ್ರಿದ್ರು. ಅವರು ಬಾನಂದ್ರ ಕೆಂಪಯ್ಯ, ನೀನು ಇಂಗ್ಲಿಷ್ ಲಿಟ್ರೇಚರ್ ತಂದು ಓದಿದ್ರೆ ನೀನು ಈ ಕಾಂಪಿಟೇಟಿವ್ ಎಕ್ಸಾಮ್ ಬರಬಹುದು, ಅದು ಚೆನ್ನಾಗಿ ನೀವು ಪಾಸ್ ಆಗ್ಬೋದು, ಒಳ್ಳೆ ಕೆಲಸ ಸಿಗುತ್ತೆ ನಿನಗೆ ಅಂತ ನನಗೆ ಹೇಳಿದರು. ಹೀಗಾಗಿ ನಾನು ಅವರ ಒಂದು ಹೇಳಿಕೆಯ ಪ್ರಕಾರ ನಾನು ಬೆಂಗಳೂರಿನ ವಿಶ್ವವಿದ್ಯಾಲಯದ ಸೆಂಟ್ರಲ್ ಕಾಲೇಜಿನಲ್ಲಿ ಆ ಕಾಲಕ್ಕೆ BA ಆನರ್ಸ್ ಅಂತ ಇತ್ತು. ವೆಂಕಟೇಶ್ ಇವರೆಲ್ಲ ನನಗೆ ಮೇಸ್ಟ್ರುಗಳು. ಅಲ್ಲಿ ನಾನು BA ಆನರ್ಸ್ನ ಇಂಗ್ಲೀಷ್ ಲಿಟ್ರೇಚರ್ಲಿ ಅಂತ ಏನು ಬಹಳ ಬುದ್ಧಿವಂತ ಸ್ಟೂಡೆಂಟ್ ಏನಲ್ಲ. ಯಾಕಂದ್ರೆ ಇಂಗ್ಲೀಷ್ ಬರ್ತಿರಲಿಲ್ಲ ನನಗೆ. ಎಲ್ಲ ಕಾನ್ವೆಂಟ್ ಓದೋರ ಜೊತೆಲಿ ಓದದ್ದು. ಏನೋ ಒಟ್ಟಿಲಿ ಕಷ್ಟ ಬಿದ್ದು ಹೇಗಾದ್ರೂ ಮಾಡಿ ಅದನ್ನು ಪಾಸ್ ಆಗಬೇಕು ಅಂತ ಮಾಡಿದೆ. ಆ ಒಂದು ವಿಚಾರದಲ್ಲಿ ನಾನು ಆ ಇಂಗ್ಲಿಷ್ ಲಿಟ್ರೇಚರ್ನ ತಗೊಂಡು ಓದಿದ್ದಮ್ಮ. ಆವಾಗ ನನಗೆ ಕಾಲೇಜಿನಲ್ಲಿ R ಭರತಾದ್ರಿ ಅಂತ ನನ್ನ ಸ್ನೇಹಿತ, ಆಮೇಲೆ GR ಮಂಜೇಶ್ ಅಂತ ಸ್ನೇಹಿತರು, ಆಮೇಲೆ ಅದಕ್ಕಿಂತ ಹೆಚ್ಚು ಜಾಸ್ತಿ
ಮೀರಾ ಸಾಹೇಬ್ ಹೇಳಿ, ಡಾಕ್ಟರ್ ಮೀರಾ ಸಾಹೇಬ್ ಹೇಳಿ ಶಿವಣ್ಣ ಅಂತ ಇವರೆಲ್ಲ ನನಗೆ ಬಹಳ ಪರಿಚಯ ಆದ್ರು. ಅವರೆಲ್ಲ ಬರಿತಾ ಇದ್ರು. ಮೀರಾ ಸಾಹೇಬ್ ಹೇಳಿ ಅಣ್ಣ ಒಳ್ಳೆ ವಿದ್ವಾಂಸ ಈಗಲೂ ಇದ್ದಾರೆ. ಅವರು ಜಾನಪದ ಕಥೆಗಳು ಬರೆಯೋರು. ಕಥೆಗಳು ನನಗೆ ಬಹಳ ಇಷ್ಟ. ನಾನು ಕೇಳಿ ಕೇಳಿ ಹೊಟ್ಟೆ ತುಂಬ ತಲೆ ತುಂಬ ಕಥೆಗಳಿದ್ದು ಅವನ್ನೆಲ್ಲ ಬರೆದು ಪ್ರಜಾವಾಣಿಗೆ ಕಳಿಸೋದು. ಆಮೇಲೆ ಸುಧಾ, ಮಯೂರ, ಮಲ್ಲಿಗೆ ಮತ್ತೆ ಇಂಥ ಕಡೆ ಎಲ್ಲ ಕಳಿಸಿ ಪ್ರಜಾಮತ ಅಂತ ಆ ಕಾಲಕ್ಕೆ ಅವಾಗೆಲ್ಲ ಕಳಿಸ್ತಾ ಇದ್ದೆ. ಅವು ಪ್ರಕಟ ಆಗ್ತಾ ಇದ್ವು. ಹಂಗ ಆಗ್ತಾ ಬರವಣಿಗೆ ನನಗೆ ಇದಾಯ್ತು. ಆಮೇಲೆ ನನಗೆ ಪ್ರಕೃತಿ ಅಂದ್ರೆ ಭಾರಿ ಇಷ್ಟ ಕಣ್ರಿ. ಯಾವ ಊರಿಗೆ ಹೋದ್ರು ಬೆಟ್ಟದ ಕಡೆ ಹೋಗೋದು, ಕುಂತ್ಕೊಳ್ಳೋದು, ಆ ಪಕ್ಷಿಗಳದ್ದು ಅವು ಇವೆಲ್ಲ ನೋಡೋನೆ, ಅವುಗಳ ಜೀವನ ಹೇಗೆ ನಡೀತಾ ಇದೆ ಅನ್ನೋದೆಲ್ಲ ನೋಡ್ಕೊಂಡು ನಾನು ಅವನ್ಗಳನ್ನ ಚಿತ್ರಿಸೋದು, ಅದೆಲ್ಲ ಚಿತ್ರಕಲೆಯಲ್ಲೂ ನಾನು ಹೆಸರು ಮಾಡ್ಕೊಂಡಿದ್ದೆ. ಎಲ್ಲಾರ್ದು ಈಗ ನಿಮ್ಮನ್ನ ಕುಂಡ್ರಿಸ ಬರಿತಾ ಇದ್ದೆ ನಾನು. ಅವು ಕೂಡ ನಾನು ನಮ್ಮ ಲೈಬ್ರರಿಲಿ ಪ್ರದರ್ಶನಕ್ಕೆ ಇಟ್ಟಾಗ ಬಾನಂದೂರು ಕುವೆಂಪಯ್ಯ ಬರೀತಾರೆ ಈ ರೀತಿ ಎಲ್ಲ ಬಂದು ಕವಿಗಳದೆಲ್ಲ ಇಂಗ್ಲಿಷ್, ಇವರು ಶೇಕ್ಸ್ಪಿಯರು, ಮಿಲ್ಟನ್, ಡ್ರೈಡನ್, ಆಮೇಲೆ ಇಂಥ ದೊಡ್ಡ ದೊಡ್ಡ ಕವಿಗಳದ ಮುಖಪುಟಗಳೆಲ್ಲ ಬರೆದು ನಾನು ಇದು ಮಾಡ್ತಾ ಇದ್ದೆ, ಎಕ್ಸಿಬಿಟ್ ಮಾಡ್ತಾ ಇದ್ದೆ. ಹೀಗೆ ಕಲೆ, ಸಾಹಿತ್ಯ, ಸಂಗೀತ ಈ ಮೂರಲ್ಲೂ ಪರಿಣತಿ ಪಡಬೇಕು ಅಂತ ಆಸೆ ಇಟ್ಕೊಂಡು ನಾನು. ಹೀಗಾಗಿ ಜೀವನದಲ್ಲಿ ಬರ್ತಾ 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 ಯಾವುದು ಹೆಚ್ಚು ಕಡಿಮೆ ಆಯಿತು. ಹಾಡೋದೇ ಜನಗಳು ತುಂಬಾ ಇಷ್ಟಪಟ್ಟಾಗ ಹಾಡನ್ನು ನಾನು ಮುಂದುವರ್ಸ್ಕೊಂಡು ಸರ್. ಅಲ್ಲ, ಅದ್ರ ಈಗ ಸಾಹಿತ್ಯ ಅಂದಾಕ್ಷಣ ನೀವಂದ್ರೆ ಇಂಗ್ಲಿಷ್ ಲಿಟ್ರೇಚರು ಅದು ನಿಮ್ಗೆ ಇಷ್ಟ ಇತ್ತೋ ಇಲ್ವೋ, ಬಟ್ ಅದನ್ನ ತಗೊಂಡ್ಮೇಲೆ ಅದನ್ನ ಪ್ರಾಮಾಣಿಕವಾಗಿ ಮಾಡಿದ್ರಿ ನೀವು. ಬಟ್ ಸಾಹಿತ್ಯ ಅನ್ನೋದು ನಿಮ್ಮ ಮೇಲೆ ಎಷ್ಟು ಪ್ರಭಾವ ಬೀರ್ತು ಸರ್? ಸಾಹಿತ್ಯ ಪ್ರಭಾವ ಬೀರ್ತು ಅಂದ್ರೆ ನನ್ನ ನೋವುಗಳನ್ನೆಲ್ಲ ಬರೀಬೇಕು ಅಂತ ಆಸೆ ಇತ್ತು. ನಮ್ಮ ತಾಯಿ ನೀರಲ್ಲಿ ಬಿಸಿರು ಹೋಗ್ಬಿಟ್ರು, ನಮ್ಮ ಅಪ್ಪ ಸತ್ತೋಗ್ಬಿಟ್ರು, ಅವನ್ನೆಲ್ಲ ಬರಿಬೇಕು, ಕಥಾರೂಪದಲ್ಲಿ ಬರಬೇಕು. ಆಗಿನ ಕಾಲದಲ್ಲಿ ಇದ್ರಲ್ಲ ಕವಿಗಳು, ಎಲ್ಲಾ ಮಹನೀಯರು ಬರೆದಂತ ಹಾಡುಗಳು, ಇವುಗಳೆಲ್ಲ ನಾನು ಓದ್ತಾ ಇದ್ದೆ. ಕನ್ನಡ ಲಿಟ್ರೇಚರ್ನು ಚೆನ್ನಾಗಿ ಓದ್ಕೊಳ್ತಾ ಇದ್ದೆ. ಜಾಸ್ತಿ ನಂದು ಪರಿಚಯ ಕನ್ನಡ ಆನರ್ಸ್ನ ವಿದ್ಯಾರ್ಥಿಗಳು. ಆ ಒಂದು ಸೆಕ್ಷನ್ಗೆ ನಾನು ಹೋಗ್ತಾ ಇದ್ದೆ, ಬರ್ತಾ ಇದ್ದೆ. ಅವರೆಲ್ಲರೂ ನನ್ನ ಮೇಲೆ ಪ್ರಭಾವ ಬೀರಿದಂಥ ಬರಹಗಾರರು ಇದ್ದರು. ಹೀಗಾಗಿ ಒಬ್ಬ ಬರಹಗಾರ ಆಗಬೇಕು ಅಂತ ನನಗೆ ಅದಮ್ಯವಾದ ಎದೆ ಒಳಗೆ ಆಸೆ ಇತ್ತು. ಅದನ್ನು ನಾನು ರೂಢಿಸ್ಕೊಂಡ ಬರ್ತಾ ಇದ್ದೆ. ಆ ವಿದ್ಯಾರ್ಥಿ ಕಾಲದಲ್ಲಿ ನಾನು ಹಾಡಿಗಿಂತ ಬರವಣಿಗೆ ಸ್ವಲ್ಪ ಮುಂದಿದ್ದೆ ಜಾಸ್ತಿ ಅಂತ ಹೇಳಿ. ನಾನು ಬರೆದಂಥ ಬರ ಅಂತ ಒಂದು ಕತೆಗೆ ಈ ರಾಜ್ಯ ಮಟ್ಟದ ಪ್ರಶಸ್ತಿ ಬಂತು. ನಾನು ಹಾಡದಂತ ಹಂಸ ಅಂತ ಒಂದು ಹಾಡಿದೆ, ಅದಕ್ಕೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ವಜ್ರ ಮಹೋತ್ಸವ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿ. ಆ ಕಾಲಕ್ಕೆ 100 ರೂಪಾಯಿ ಪ್ರಶಸ್ತಿ ಅದು. ಈಗೆಲ್ಲ ಬರ್ತಾ ಬರ್ತಾ ನನಗೆ ಇನ್ನೂ ಹಾಡಬೇಕು, ಇನ್ನೂ ಬರೀಬೇಕು ಅಂತ ಆಸೆ ಹೆಚ್ಚಿಗೆ. ಅಲ್ಲ, ಇವಾಗ ಹಂಸ ನಾವು ಕೇಳಬೇಕಲ್ಲ ಸರ್. ಹಾಡವ್ರು ಕೇಳಿರೋಂತಹ ಸಂದರ್ಭನೇ ಅಂದ್ರೆ ಸರ್, ಯಾವುದೋ ಒಂದು ಅಪ್ಪಗೆರೆ ಗ್ರಾಮದ ಮಠಕ್ಕೆ ಹೋದಾಗ ಒಂದು ತತ್ವ ಪದವನ್ನ ತಾವು ಕೇಳ್ತೀವಿ. ಅದು ನಿಮ್ಮ ಮನಸ್ಸಿನ ಯೋಚನೆಯ ದಿಕ್ಕನ್ನೇ ಬದಲಾಯಿಸುವಂತದ್ದು. ಈ ಪದ ಮಠಮಾನ್ಯರಿಗೆ ಬಹಳ ಮೆಚ್ಚಿದಂತ ಹಾಡಿದು. ಇದು ಈ ಹಾಡನ್ನು ನಾನು ಚನ್ನಪಟ್ಟಣ ಪಕ್ಕದಲ್ಲಿ ಅಪ್ಪಗೆರೆ ಅಂತ ಒಂದು ಗ್ರಾಮ ಇದೆ, ಆ ಊರಿಗೆ ಹೋಗಿದ್ದಾಗ ಅಲ್ಲಿಯ ಸಾಧು ತೀರ್ಕೊಂಡ್ಬಿಟ್ಟಿದ್ರು. ಅವ್ರನ್ನ ಮುಚ್ಚಿದಾಗ ಆ ಸುತ್ತ ಕಾವಿ ಎಲ್ಲ ಇದೆಲ್ಲ ಇಟ್ಕೊಂಡು ಹುಟ್ಟಿದ ನಿರ್ವಾಣ ಅವ್ರನ್ನ ಮಣ್ಣು ಮಾಡಬೇಕು. ಆ ಸಂದರ್ಭದಲ್ಲಿ ಅಲ್ಲಿ ಕುಂತ್ಕೊಂಡು ಏಕತಾರಿ ಬಾರಿಸ್ಕೊಂಡು ಆಡ್ತಾ ಇದ್ರು. ಅದು ಹಾಡು ನನಗೆ ತುಂಬಾ ಇಷ್ಟ ಆಗಿತ್ತು. ಆದ್ರೆ ಬರ್ಕೊಳಕ್ಕಾಗಿರಲ್ಲ, ಅರ್ಧಂಬರ್ದಾಯ್ತು. ನಮ್ಮ ಅಣ್ಣ ಹಾಡ್ದ ಅದನ್ನ. ಆಮೇಲೆ ತಿರ್ಗಾ ಊರಲ್ಲಿ ಹೋಗಿ ಏಕತಾರಿ ಪದನ ಹಾಡಿ ಅದನ್ನು ನಾನು ಎಲ್ಲ ಕಡೆ ಹಾಡ್ಲಿಕ್ಕೆ ಶುರು ಮಾಡಿದೆ. ತುಂಬ ಜನ ಮೆಚ್ಕೊಂಡ್ರು. ಅದು ಒಂದು ನುಡಿ 2 ನುಡಿ ಹೇಳ್ತೀನಿ ಕೇಳಿ. ತನುವಿನೊಳಗನು ದಿನವಿದ್ದು ಎನ್ನ ಮನಕೊಂದು ಮಾತು ಹೇಳದೆ ಹೋದೆ ಹಂಸ, ತನುವಿನೊಳಗನು ದಿನವಿದ್ದು, ತನುವಿನೊಳಗನು ದಿನವಿದ್ದು ಎನ್ನ ಮನಕೊಂದು ಮಾತು ಹೇಳದೆ ಹೋದೆ ಹಂಸ, ತನುವಿನೊಳಗನು ದಿನವಿದ್ದು. ಗಾಳಿ ಪಂಜರದಂತೆ ಮಾಳಿಗೆ ಮನೆ ಮಾಡಿ, ಗಾಳಿಯು ಬೀಸಿ ಎಲೆ ತೂರಿ ಹೋಗುವಾಗ ತನ್ನ ತಾಳಿಗೊಂದು ಮಾತೇಳದೆ ಹೋದೆ ಹಂಸ, ತನುವಿನೊಳಗನು ದಿನವಿದ್ದು.
ನೀರುಳ್ಳ ಕೆರೆಯೇನು ಏರಿಯು ತಡೆದಂತೆ ನೀ ನನ್ನ ತಡದೆ ಎಲೆ ದೇಹವೇ ಏರಿಯು ಹೊಡೆದು ನೀರೆರೆದು ಹೋಗುವಾಗ ತನ್ನ ಏರಿಗೊಂದು ಮಾತೇಳದೆ ಹೋದೆ ಹಂಸ ತನುವಿನೊಳಗನು ದಿನವಿದ್ದು ಅಂದದ ಕಾಲಕ್ಕೆ ಚಂದದ ಕಾಲಕ್ಕೆ ಹಳ್ಳದ ಕೇರಿಯಾಗೆ ಪುಣ್ಯದ ಸ್ಥಳದಲ್ಲಿ ತಂಪಿನ ಸ್ಥಳದಲ್ಲಿ ಪಕ್ಷಿ ಮಾಡಿತು ಮರಿಗಳ ಸುಖದಲ್ಲಿ ಪಕ್ಷಿಗೆ ಸಾವು ಬಂದು ಪ್ರಾಣ ಪಕ್ಷಾರಿ ಹೋಗುವಾಗ ಪಕ್ಷಿಗೊಂದು ಮಾತೇಳದೆ ಹೋದೆ ಹಂಸ ತನುವಿನೊಳಗನು ದಿನವಿದ್ದು ಎನ್ನ ಮನಕ್ಕೊಂದು ಮಾತು ಹೇಳದೆ ಹೋದೆ ಹಂಸ ತನುವಿನೊಳಗನು ದಿನವಿದ್ದು. ಅದು ಕೈಯಲ್ಲಿರುವಂತಹ ಆ ವಾದ್ಯ ಏನಿದೆ ಅಂತ ಬಹುಶಃ ಬಹುತೇಕ ಜನರಿಗೆ ಗೊತ್ತಿಲ್ಲ. ಇದಕ್ಕೆ ಗಗ್ರ ಅಂತಾರಮ್ಮ. ಇದು ಗಗ್ರ ಅಂದ್ರೆ ನಾನು ಇದಕ್ಕೂ ನನ್ನಷ್ಟೇ ವಯಸ್ಸಾಗಿದೆ. 1974ರಲ್ಲಿ ನಾನು KGF ಅಲ್ಲಿ ನಾನು ಕೋರ್ಟಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಗ ನಾನಲ್ಲಿ ಹೋದೆ. ಅಲ್ಲಿ ಸಂಕ್ರಾಂತಿ ಹಬ್ಬದಲ್ಲಿ ಅದು ತಮಿಳುನಾಡು ಕಡೆ ಎತ್ತುಗಳಿಗೆ ದನಗಳಿಗೆ ಶೃಂಗಾರ ಮಾಡಿ ತುಂಬ ಚೆನ್ನಾಗಿ ಅವಕ್ಕೆಲ್ಲ ಮೇಯಿಸಿ ಚೆನ್ನಾಗಿ ಇದು ಮಾಡ್ತಾರಲ್ಲ, ಅವಾಗ ಶೃಂಗಾರ ಮಾಡೋಕ್ಕೋಸ್ಕರ ಎತ್ತಿನ ಕಂಬ್ಗೆ ಹಾಕುವಂಥದ್ದು ಗಗ್ರ ಅಂತಾರೆ. ಇದು ಈಗ ನಮ್ಮ ಹಳೆ ಮೈಸೂರಿಗೆ ಈ ಕಡೆಲ್ಲ ಗಗ್ರಗಳಿವೆ. ಈ ಗಗ್ರ ಬಹಳ ನನಗಿಷ್ಟ ಆಯಿತು. ವೃತ್ತಿ ಬದುಕು ಅಂತ ಬಂದಾಗ ಬದುಕನ್ನು ಕಟ್ಕೋಬೇಕಲ್ಲ, ಓದಿದ್ದೀನಿ ಇಷ್ಟೆಲ್ಲ ಅಂತ ಹೇಳಿದ್ಮೇಲೆ ಅಲ್ಲಿ ಬಂದಾಗ ನಿಮ್ಮ ಗೊತ್ತಿಲ್ಲದೆ ಇರೋ ವಿಚಾರಗಳು ತುಂಬಾ ಇದೆ ಸರ್. ಅಂದ್ರೆ ತುಂಬಾ ಜನಕ್ಕೆ ನೀವು ಶಿಕ್ಷಕರಾಗಿ ಕೆಲಸ ಮಾಡಿದ್ದಂತಾನೆ ಗೊತ್ತಿಲ್ಲ ಸರ್. ಅಂದ್ರೆ ಆ ಜರ್ನಿ ಹೇಗಿತ್ತು ಹೇಳಿ ಸರ್. BA ಆನರ್ಸ್ ಮುಗಿಸಿದ್ದೆ, ಮನೆಯಲ್ಲೇ ಇದ್ದೆ, ಕೆಲಸ ಸಿಕ್ಕಲಿಲ್ಲ. ಆಮೇಲೆ ನನಗೆ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ, ಒಂಥರ ಅನಾಥ ಪ್ರಜ್ಞೆ. ಏನು ಮಾಡೋದು, ತ್ರಿಶಂಕು ಸ್ಥಿತಿ, ಯಾವುದು ಸಿಕ್ಕಿಲ್ಲ. ಹಳ್ಳಿಲಿ ಕೆಲಸ ಮಾಡೋಕ್ಕೂ ಆಗ್ತಿರಲಿಲ್ಲ, ಸಿಟಿಗೆ ಬಂದ್ರೆ ಕೆಲಸ ಇರಲಿಲ್ಲ. ಹಿಂಗಿರುವ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗ ಒಂದು ಇಂಟರ್ವ್ಯೂ ಬಂತು. ಅದು 9 ತಿಂಗಳು ಪ್ರೈಮರಿ ಸ್ಕೂಲ್ ಶಾಲಾ ಮಾಸ್ತರ್ಗಿರಿ ಬಂತು. ಅದಕ್ಕೆ ನಾನು ರಾಮನಗರ ಈಗ ಏನಿದೆಯಲ್ಲ ಅದು ಅದೇ ತಾಲೂಕು ಅದೇ ಜಿಲ್ಲೆಯ ಒಂದು ಕವನಾಪುರ ಅನ್ನೋ ಒಂದು ಗ್ರಾಮಕ್ಕೆ ನನಗೆ ಟೀಚಿಂಗ್ ಕೆಲಸ ಕಳಿಸಿದ್ರು. ಅಲ್ಲಿ ಹೋಗಿ ಮಕ್ಕಳ ಜೊತೆ ಮುಚ್ಚಿಬಿಟ್ಟಿದ್ರು ಬಾಗಿಲು, ಅದನ್ನೆಲ್ಲ ಓಪನ್ ಮಾಡಿಸಿ ಎಲ್ಲ ರೆಡಿ ಮಾಡಿ ಇದು ಮಾಡಿದೆ. ಆ ಕಾಲಕ್ಕೆ ನಾನು ಈ ಹಾಡುಗಾರಿಕೆಲೂ ಭಾಳ ಹೆಸರು ಮಾಡಿದ್ದನು. ಆಮೇಲೆ ಸಂಗ್ರಹಿಸ್ತಾ ಇದ್ದ ಹಾಡುಗಳನ್ನ. ಅಲ್ಲಿ ನನಗೆ ಹೋದಾಗ ಸುತ್ತಮುತ್ತ ರಾಮನಗರ ತಾಲೂಕಿನ ಗ್ರಾಮೀಣ ಪ್ರದೇಶದ ಜನಪದ ಕಲಾವಿದರ ಸಂಪರ್ಕ ಜಾಸ್ತಿ ಬೆಳೀತಿತ್ತು ನನಗೆ. ಊರೂರಿಗೆಲ್ಲ ಹೋಗಿ ರಾತ್ರಿ ಹೊತ್ತು ಅವ್ರಿಗೆ ಏನಾರ ಸ್ವಲ್ಪ ಎಲೆ ಅಡಿಕೆಗೆ ದುಡ್ಡು ಕೊಟ್ಟು ಏನೋ ಇಟ್ಟು ಮುಗಿದು ಕಾಲಿಗೆ ಬಿದ್ದು ಹಾಡುಗಳನ್ನೆಲ್ಲ ಬರ್ಕೋತಾ ಇದ್ದು ಆಡುವಾಗ. ಅವಾಗ ನನ್ನ ಹತ್ರ ಟೇಪ್ ರೆಕಾರ್ಡ್ ಇರಲಿಲ್ಲ, ಏನೂ ಇಲ್ಲ. ಅವ್ರು ಹಾಡೋಗಿ ಬರ್ಕೊತಾ ಇದ್ದು. ತಿರುಪತಿ ಜನಪದ ಗೀತೆಗಳೇ ಜಾಸ್ತಿ ಸಂಗ್ರಹ ಮಾಡಿದೆ. ಅದು ತುಂಬ ಅವ್ರು ಆಡ್ತಾ ಇದ್ದದ್ದನ್ನು ಹೇಳೋದ್ನಲ್ಲಿ ಈಗಾಗಲೇ ನಮ್ಮನೇಲಿ ಆಡ್ದಂಗೆ ಶೋಭಾನೆ ಪದಗಳು, ಬೀಸಕಲ್ಲಿನ ಪದಗಳು, ನಾಟಿ ಹಾಕುವ ಪದಗಳು, ಆಮೇಲೆ ಕಥನಾ ಗೀತೆಗಳನ್ನು ಕೂಡ ಆಡ್ತಿದ್ರು. ರಾಮಾಯಣ ಮಹಾಭಾರತದ ಕಥನಾ ಗೀತೆಗಳನ್ನೆಲ್ಲ ಆಡೋರು. ಅದ್ರ ಜೊತೆಗೆ ದೇವತೆಗಳ ಬಗ್ಗೆ ಇರ್ತಕ್ಕಂಥ ಹಾಡುಗಳನ್ನು ಆ ಥರ ಆಡ್ತಾ ಇದ್ರು. ಹೀಗಾಗಿ ಎಲ್ಲವನ್ನೂ ಬರ್ಕೊಳ್ತಾ ಇದೆ. ಎಷ್ಟೋ ಸಲ ಒಬ್ಬ ದಾಸಯ್ಯ ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ದ ಗೊತ್ತಾ, ಅದನ್ನು ಕೂಡ ನಾನು ಅವನ ಹತ್ರ ಹೋಗಿ ಸಂಗ್ರಹಿಸಿ ಎಲ್ಲ ಮಾಡಿ ಇಟ್ಕೊತಾ ಇದ್ದೆ. ಅದು ಬಹಳಷ್ಟು ಸಂಗ್ರಹ ಆಯಿತು. ಕೊನೆಗೆ ನಾನು ಏನು ಮಾಡೋದು, BA ಆನರ್ಸ್ ಮುಗೀತು, MA ಓದಬೇಕು ಅಂತ ಆಸೆ ಇತ್ತು. ಮೈಸೂರಿಗೆ ಹೋಗಿ ಹಾಮನಾಯಕರಿದ್ರು, ಕೇಳಿದೆ, ನೋಡಪ್ಪ ನೀನು ಕನ್ನಡ ಓದಿದ್ರೆ ಕನ್ನಡ ಲಿಟ್ರೇಚರಲ್ಲಿ MA ಮಾಡ್ಬೋದಾಗಿತ್ತು. ಈಗ ನೀನು ಓದಿರೋದು ಇಂಗ್ಲೀಷಲ್ಲಿ BA ಆನರ್ಸ್ ಮಾಡಿದ್ಯಾ, ನಿನಗೆ ಯಾವುದು ಸಿಗಲ್ಲ, ಹಿಸ್ಟ್ರಿ ಆ್ಯಂಡ್ ಆರ್ಕಿಯಾಲಜಿ ಓದಿದ್ರೆ ಸೀಟ್ ಕೊಡ್ತೀನಿ ಅಂತ ಹೇಳಿದ್ರು. ಆ ಕಾಲದಲ್ಲಿ ನಾನು ತೋರಿಸ್ತೀವಿಲ್ಲ, ನೋಡಿ ಸರ್ ಇಷ್ಟೆಲ್ಲ ಸಂಗ್ರಹ ಮಾಡಿದ್ದೀನಿ ಅಂತ. ಆವಾಗ ಡಾಕ್ಟರ್ ಜಿ ಶಂಪ ಅಂತ ಇದ್ರು, ಪರಮಶಿವಯ್ಯನವರು, ಅವರಂತೂ ವಿದ್ವಾಂಸರು. ಅವ್ರಿಗೆಲ್ಲ ತೋರಿಸ್ತೀವಿ. ಅವರೆಲ್ಲ ನೋಡಿ ಆಶ್ಚರ್ಯಪಟ್ಟರು, ಭಾರಿ ಒಳ್ಳೆ ಕೆಲಸ ಮಾಡಿದ್ರು ನೀವು ಅಂತ. ಇದಾಡಿ ನಾನೆಲ್ಲದಕ್ಕೆ ಹಾಡ್ತಾ ಇದ್ದೆ. ಆ ಮೂಲ ದಾಟಿಗಳೇ ಇರ್ತಿದ್ದು. ಹೀಗಾಗಿ ಅವುಗಳನ್ನೆಲ್ಲ ನಾನು ಹಾಡಿ ತೋರಿಸ್ತಾ ಇದ್ದೆ, ಯಾವ್ಯಾವ ರೀತಿ ಇವೆ ಅಂದ್ಬಿಟ್ಟು. ಹೀಗಾಗಿ ಸಂಗ್ರಹಗಾರನಾಗಿ ನಾನು ಆ ಕಾಲಘಟ್ಟದಲ್ಲಿ
ತುಂಬ ಕೆಲಸ ಮಾಡಿದೆ. ಅಲ್ಲಿಂದ ಮತ್ತೆ ಮಾಗಡಿ ತಾಲೂಕಿಗೆ ಟ್ರಾನ್ಸ್ಫರ್ ಆಗಿಬಿಡ್ತು. ಆ ಮಾಗಡಿ ಹತ್ರ ಒಂದು ಹಗಲಕೋಟೆ ಅಂತ ಊರಲ್ಲಿ ಅಲ್ಲಿದ್ದೆ. ಅಲ್ಲಿ ಸುತ್ತಮುತ್ತ ಎಲ್ಲೆಲ್ಲಿ ಇದ್ದರೆ ಎಲ್ಲ ಹಾಡುಗಾರನೆಲ್ಲ ನಾನು ಗುರುತಿಸ್ತಾ ಇದ್ದೆ. ಅವ್ರ ಕಡೆ ಹೋಗಿ ಅಲ್ಲೂ ಕೂಡ ಹಾಡುಗಳನ್ನ ಸಂಗ್ರಹಿಸಿ ಮಾಡ್ತಾ ಇದ್ದೆ. ಕೊನೆಗೆ ಹಿಸ್ಟ್ರಿ ಅಂಡ್ ಆರ್ಕಿಯಾಲಜಿ ಅನ್ನೋ ಸಬ್ಜೆಕ್ಟಲ್ಲಿ ನಾನು MA ಮಾಡಿದೆ. ಆಮೇಲೆ ಇದೆಲ್ಲ ಓದಿದ್ನಲ್ಲ, ಅದಕ್ಕೋಸ್ಕರ ನಾನು ಏನು ಮಾಡೋದು, ಡಾಕ್ಟ್ರೇಟ್ ಮಾಡಬೇಕಲ್ಲ ಒಂದು ಆಸೆ ಇತ್ತು. ಹಿಸ್ಟ್ರಿ ಆ್ಯಂಡ್ ಆರ್ಕಿಯಾಲಜಿ ಧಾರವಾಡ ಯೂನಿವರ್ಸಿಟಿಲಿ ನಾನು ಅದನ್ನು ಮಾಡಿತ್ತು. ಅಲ್ಲೇ ಕೆಲಸದಲ್ಲಿದ್ದೆ, ಅನೌನ್ಸರ್ ಆಗಿದ್ದನು. ಅಲ್ಲಿ ಜಾನಪದ ಸಂಗೀತ ನಿರ್ಮಾಪಕ ಅಂತ ಒಂದು ಪೋಸ್ಟ್ ಬಂತು, ಒಳ್ಳೆ ಪೋಸ್ಟ್ ಅದು. ಅಲ್ಲಿರುವಾಗ ನಾನು ಇವೆಲ್ಲ ಮಾಡಿಕೊಂಡು ಮಾಡಿದ್ದು. ಅಲ್ಲಿ ಸವಿಸ್ತಾರವಾದ ಜಾನಪದ ಹಾಡುಗಾರಿಕೆಯ ಮಹಾಕ್ಷೇತ್ರ ಅಲ್ಲಿ. ಈ ಕಡೆ ಕುಣಿತ ಪ್ರಧಾನವಾದ ನಮ್ಮಲ್ಲಿ. ಅಲ್ಲಿ ಇವೇ ಚರ್ಮವಾದಿಗಳು ಬೇಕಾದಷ್ಟು ಪ್ರಕಾರಗಳು ಅಲ್ಲೂ ಕೂಡ ಇದ್ದು. ಹೀಗಾಗಿ ಸಂಗ್ರಹ ಕಾರ್ಯದ ಜೊತೆಗೆ ವೃತ್ತಿಯನ್ನು ಪ್ರೈಮರಿ ಸ್ಕೂಲ್ ಮೇಸ್ಟ್ರ್ ಆದೆ, ಹೈಸ್ಕೂಲ್ ಮೇಸ್ಟ್ರ್ ಆದೆ, ಫುಡ್ ಕಾರ್ಪೊರೇಷನ್ ಇಂಡಿಯಾ ಅಲ್ಲೂ ಇದ್ದೆ. ಅಲ್ಲೂ ನನಗೆ ಸೂಟ್ ಆಗಿಲ್ಲ. ಎಕ್ಸಾಮ್ ಬರೀತಾ ಇದ್ದೆ. ಹೇಳಿದ್ರಲ್ಲ ಮೇಸ್ಟ್ರು, ಇಂಗ್ಲೀಷ್ ಮಾಡಿಬಿಟ್ರೆ ಓದ್ಬಿಟ್ರೆ ನೀನು ಚೆನ್ನಾಗಿ ಬರೋದು ಪಾಸ್ ಆಗಿ TC ಆಗ್ಬೋದು ಅಂತ. ಆಗಿರಲ್ಲ. ಅಲ್ಲೂ ಕೂಡ ಹಾಡು ಹೇಳಿದಾಗ HL ನಾಗೇಗೌಡರು ಮೆಂಬರ್ ಇದ್ರಲ್ಲಿ KPSCಗೆ. ಅವರು ಕೆಂಪಯ್ಯ ಒಂದು ಹಾಡು ಹೇಳ್ತೀಯಾ ಅಂತ ಕೇಳಿದ್ರು. ಸರ್ ಇಂಟರ್ವ್ಯೂನಲ್ಲಿ ಹೇಗೆ ಹೇಳಲಿ ಸರ್, ವಾದ್ಯಗಳಿಲ್ಲ. ಹೇಳ್ರಿ, ಬೆಳಗ್ಗೆಯಿಂದ ಇಂಟರ್ವ್ಯೂ ಮಾಡಿ ಸುಸ್ತಾಗಿದೆ ನಮಗೆ, ಒಂದು ಹಾಡು ಹೇಳಿರಿ ಅಂತ. ಅವಾಗ ಮಾಯದಂತ ಮಳೆ ಬಂತನ ನಾನು ಬಹಳ ಚೆನ್ನಾಗಿ ಹಾಡ್ತಿದ್ದೆ ಆ ಕಾಲಕ್ಕೆ. ಅದೆಲ್ಲೂ ರೆಕಾರ್ಡ್ ಆಗಿರಲಿಲ್ಲ. ಸರಿ, ಮಾಯದಂತ ಮಳೆ ಬರೆಸ್ಬೇಕೀಗ ಸರ್, ಹಾಡಿ ಸರ್. ಅದು ತಂಗ್ಯವ್ವ ಕಟ್ಟಿಸ್ಯಾಳೆ ಅಂತ್ಯವಿಲ್ಲದ ಕೆರೆಯ, 12 ತೂಬೋ ಮಧುಗಾದ, 12 ತೂಬೋ ಮಧುಗಾದ ಕೆರೆಗೆ ಗಂಗವ್ವ ಸುರಿದು ಬರುತ್ತಾಳಿ, ಗಂಗವ್ವ ಸುರಿದು ಬರುತ್ತಾಳಿ. ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ, ಮಧುಗಾದ ಕೆರೆಗೆ. ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ, ಮಧುಗಾದ ಕೆರೆಗೆ. ಅಂಗೈನಷ್ಟು ಮೋಡವಾಗಿ ಭೂಮಿ ತೂಕದ ಗಾಳಿ ಬೀಸಿ, ಭೂಮಿ ತೂಕದ ಗಾಳಿ ಬೀಸಿ. ಗುಡುಗಿ ಗೂಡಾಗಿ ಜಳ ಜಳ ಗಂಗವ್ವ ತಾಯಿ, ಗುಡುಗಿ ಗೂಡಾಗಿ ಜಳ ಜಳ. ಏರಿ ಮೇಘನ ಬಿಜ್ಜನ ರಾಯ, ಏರಿ ಒಳಗಣ ಬೆಸ್ತರ ಒಳಗ. ನೀ ಓಡೋಡಿ ಹೋಗಿ ಸುದ್ದಿಯ ತಿಳಿಸಯ್ಯ, ಓಡೋಡಿ ಹೋಗಿ ಸುದ್ದಿಯ ತಿಳಿಸಯ್ಯ. ನಾನಿಲ್ಲುವಳಲ್ಲ, ನಾನಿಲ್ಲುವಳಲ್ಲ. ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ, ಮಧುಗಾದ ಕೆರೆಗೆ. 10,000 ಹಣ್ಣು ತರಿಸಿ, 10,000 ಕಾಯು ತರಿಸಿ. ತೆಪ್ಪ ಮಾಡಿ ತೇಲಿ ಬಿಡಿಸಯ್ಯ, ತೆಪ್ಪ ಮಾಡಿ ತೇಲಿ ಬಿಡಿಸಯ್ಯ. ನಾನಿಲ್ಲುವಳಲ್ಲ, ನಾನಿಲ್ಲುವಳಲ್ಲ. ಈ ರೀತಿ ದೊಡ್ಡ ಕಥನ ಗೀತೆ ಇದು. ಮಧುಗ ಮಾಸೂರು ಅಂತ ರಾಣೆಬೆನ್ನೂರು ಆ ಸರಹದ್ನಲ್ಲಿ ಆ ಕಡೆ ಹೋದ್ರೆ ಅಲ್ಲಿ ಸಿಗ್ತೈತೆ. ಬಹಳ ದೊಡ್ಡ ಕೆರೆ ಬಗ್ಗೆ ಹಾಡಲ್ಲ ಸರ್. ಈಗ ಸೋಬಾನೆ ಪದ ನನಗೆ ಗೊತ್ತಿರೋ ಮಟ್ಟಿಗೆ ಇವತ್ತಿನ ಕಾಲಘಟ್ಟದಲ್ಲಿ ಎಷ್ಟೊಂದು ಜನಕ್ಕೆ ಸೋಬಾನೆ ಪದ ಅಂದ್ರೇನೆ ಗೊತ್ತಿಲ್ಲ. ಅಂದ್ರೆ ಸೋಬಾನೆ ಪದ ಹೇಗಿರತ್ತೆ ಅಂತ ಒಂದ್ ಸಣ್ಣ ಬಿಟ್ಟು ಕೇಳಿಸ್ಬೋದಾ ಸರ್? ಸರಸ್ವತಿ ಸಣ್ಣೋಳೆ ನೆಗೆ ಮುಖದ ಕಡು ಚಲುವಿ, ಕರಕಂಠದರಸೆ ಗಿರಿ ಜಮ್ಮ. ಕಲ್ಯಾಣವೇ ಸೀತೆ ಕಲ್ಯಾಣವೇ, ಕರಕಂಠದರಸೆ ಗಿರಿ ಜಂಪಾರ್ವತಿ ದೇವಿ. ಕಲಸೆ ಕಲ್ಯಾಣದ ಮತಿಗಾಳ, ಕಲ್ಯಾಣವೇ ಸೀತೆ ಕಲ್ಯಾಣವೇ. ಎದ್ಬಾರೆ ನನ್ನ ಮುದ್ದು ಮುಖದೋಡಿ, ಎದ್ಬಾರೆ ನನ್ನ ಮುದ್ದು ಮುಖದೋಡಿ. ಚಂದುಳ್ಳಿ ಪದವ ಕಲಿಸೋವ, ಕಲ್ಯಾಣವೇ ಸೀತೆ ಕಲ್ಯಾಣವೇ, ಕಲ್ಯಾಣವೇ ಸೀತೆ ಕಲ್ಯಾಣವೇ. ಸರಸ್ವತಿ ದೇವಿ ನಮ್ಮ ನಾಲಿಗೆಗೆ ಅಕ್ಷರ ಕೊಡು,
ನಮಗೆ ಚೆನ್ನಾಗಿ ಹೇಳ್ಕೊಡು ಅನ್ನುವ ಒಂದು ಸರಸ್ವತಿಗೆ ರಿಕ್ವೆಸ್ಟ್ ಮಾಡುವಂಥ ಪದ ಇದು. ನಮ್ಮ ಧಾರವಾಡದ ಕಡೆ ಜನಕುಂಬಾರಣ್ಣ ಮನೆಯವ ಕಡಗಾದಿ ಕಪ್ಪುರದ ತಿಪ್ಪೆಯಡ ಬಲಕೆ ಸೋ ಎನ್ನೀರಿ ಶೋಭಾನ ಎನ್ನೀರಿ ಮುಂಜಾನೆದ್ದು ಕುಂಬರಣ್ಣ ಹಾಲು ಬನುಂಡನ ಹಾಡ್ಯಾರಿ ಕೆಸರ ತೋಳಿದಾನ ಸೋ ಎನ್ನೀರಿ ಶೋಭಾನವೆನ್ನೀರಿ. ಆ ಕಡೆ ದಾಟಿ ಆ ಕಡೆ ಆಡೋದು ಕಂಡು ಬರ್ತದೆ. ಈ ಜಾನಪದ ಕ್ಷೇತ್ರವನ್ನು ವಿಸ್ತಾರ ಮಾಡೋದಕ್ಕಾಗಲಿ ಅಥವಾ ಇನ್ನಷ್ಟು ಅದನ್ನು ಮತ್ತಷ್ಟು ಪ್ರಪಂಚಕ್ಕೆ ತೋರಿಸೋದಕ್ಕಾಗಲಿ ಆಕಾಶವಾಣಿ ಕೆಲಸ ಅನ್ನೋದು ಎಷ್ಟರ ಮಟ್ಟಿಗೆ ಪ್ರತಿಯೊಂದು ಹಂತದಲ್ಲಿ ಸಹಕಾರಿ ಆಯಿತು ಸರ್ ತಮಗೆ? ನನಗೆ ಸವಿಸ್ತಾರವಾದಂಥ ಅವಕಾಶ ಸಿಕ್ಬಿಡ್ತು ಧಾರವಾಡಕ್ಕೆ ಹೋದ್ಮೇಲೆ. ಇಲ್ಲಿ ಉದ್ಘೋಷಕರಾಗಿ ಕೆಲಸ ಮಾಡ್ತಾ ಇದ್ದೆ ಮೈಸೂರಿನಲ್ಲಿ. ಅಲ್ಲಿ ಜನಪದ ಸಂಗೀತದ ವಿಶೇಷವಾದ ನಿರ್ಮಾಪಕ ವೃತ್ತಿ ಅದು. ಯಾರೋ ಒಬ್ಬ ಹಾಡುಗಾರ ಧಾರವಾಡಕ್ಕೆ ಬಂದು ಮೈಕೈ ನೋಡಿರಲ್ಲ ಶತಮಾನಗಳಿಂದ, ಅವನ ಹತ್ರಕ್ಕೆ ಹೋಗಿ ಎಲ್ಲೇ ಇರಲಿ 5 ಜಿಲ್ಲೆಗಳಲ್ಲಿ ಅಡ್ಡಾಡ್ತಾ ಇದ್ದೆ ನಾನು. ನನಗೆಲ್ಲ ವೆಹಿಕಲ್ ಕೊಟ್ಟಿದ್ರು. ಅಲ್ಲೋಗಿ ರೆಕಾರ್ಡ್ ಮಾಡ್ಕೊಬಂದು ಎಡಿಟ್ ಮಾಡಿ ಅದನ್ನ ಆ ಹಾಡನ್ನು ನಾವು ಪ್ರಸಾರ ಮಾಡ್ತಾ ಇದ್ದು. ಅದನ್ನ ಆರ್ಕ್ಯೂಸಲ್ಲಿ ಇಡ್ತಾ ಇದ್ದೆ ನಾನು. ಅದು ಕೆಲಸ ನಂದು. ಹೀಗಾಗಿ ನನಗೆ ಎಲ್ಲಿ ಬೇಕಾದ್ರೂ ಹೋಗೋದು, ಆ ಹಾಡುಗಳ ಬಗ್ಗೆ ತಿಳ್ಕೊಳ್ಳೋದು, ಆ ಹಾಡುಗಳನ್ನ ರೆಕಾರ್ಡ್ ಮಾಡ್ಕೊಂಬರೋದು, ಇದು ಇದ್ದುದರಿಂದ ನನಗೆ ಯಾರದೇ ಅಡೆತಡೆ ಇರಲಿಲ್ಲ. ನಾನೇ ಇಂಡಿವಿಜುವಲ್ ಆಗಿ ಜಡ್ಜ್ ಮಾಡ್ತಾ ಇದ್ದೆ. ಆ ಹಾಡಿನ ಏನು ಆಶಯ ಏನು, ಅದು ಹೇಗೆ ಹುಟ್ಟಿತು, ಯಾವ ಏರಿಯಾದ್ದು, ಯಾವ ದೇವ್ರ ಮ್ಯಾಗಳದು, ಯಾವ ಕಥಾ ಸಾರ ಇದು ಅಂತ ಎಲ್ಲ ನಾನು ತಿಳ್ಕೊತಾ ಇದ್ದೆ. ಹೀಗಾಗಿ ನಾನು ಅಲ್ಲಿ ಧಾರವಾಡದಲ್ಲಿದ್ದಾಗ ಬಹಳ ಅದ್ಭುತವಾಗಿ ನನಗೆ ಸಿಕ್ಕುತ್ತೊಂದು ಈ ಜಗತ್ತಲ್ಲಿ ಅತಿ ದೊಡ್ಡ ವಾದ್ಯ ಜಗ್ಗಲಿಗೆ ಅಂತ ಕರೀತಾರೆ ಅದನ್ನ ನಾನು ಸುಳ್ಳ ಅಂತ ಒಂದೂರು, ಆ ಊರಿಗೆ ಹೋಗಿದೆ. ಅದು ಹುಬ್ಬಳ್ಳಿ ಹತ್ರ ಸುಳ್ಳ ಅಂದ್ಬಿಟ್ಟು. ಆ ಊರಲ್ಲಿ ಹೋದೆ. ಕುಂಬಾರ ಅಂತ ಒಬ್ಬ ಇದ್ದ. ಅವನು ನಾನಾ ನಮೂನಿಯ ವಾದ್ಯಗಳ ಬಾರಿಸೋನು, ದಂಬಡಿ ತಬಲ ಎಲ್ಲಾನು ಬಾರಿಸೋನು. ನಾನು ಕೂಡ ಹಾಡುಗಾರ, ಅದರಿಂದ ಅಲ್ಲಿಲ್ಲ ಹಾಡಕ್ಕೆ ಹೋಗೋನೆ. ಡ್ಯೂಟಿ ಮುಗಿಸ್ಕೊಂಡ್ಮೇಲೆ ಅವನು ನಾನು ತಬಲಾ ಬಾರಿಸಕ್ಕೆ ಬರೋನು. ಅವ್ರ ಮನೆಗೆ ಹೋದಾಗ ಮೇಲಿಗೆ ನೋಡಿದೆ, ಮೇಲ್ಗಡೆ ದೊಡ್ಡದೊಂದು ಗಾಡಿ ಚಕ್ರದ ಅಳಿ ಅಂದ್ರೆ ಕಬ್ಬಿಣದ್ದು ಕಾಣಿಸ್ತು. ಸ್ವಲ್ಪ ಹೊರದಾಗಿರ್ತಕ್ಕಂಥ ಚರ್ಮನೂ ಕಾಣಿಸ್ತು. ಏನಿದು ಅಂತ ಕೇಳಿದಾಗ ಇದು ಜಗ್ಗಲಿಗೆ ಅಂತ ನಮ್ಮ ಹಿರಿಯರು ಬಾರಿಸ್ತಾ ಇದ್ರು ಅಂತ ಹೇಳಿದ್ರು. ಅದನ್ನ ತೆಗಿಸ್ತಾ ಈಚೆಗೆ ಹಂಗಾರ ಮಾಡಿ ಅದು ಸವಿಸ್ತಾರವಾಗಿ ದೊಡ್ಡದು ಅಂತ 20 ವಾದ್ಯಗಳನ್ನ ಏಕಕಾಲದಲ್ಲಿ ಬಡಿದ್ರೆ ಜಗ್ಗಲಿಗೆ ಅಂತ ಜಗ್ಗಿಸ್ಕೊಂಡು ಹೊಡ್ಕೊಂಡು ಹೋಗೋದು ಹಿಂಗೆ. ಅದನ್ನ ಹೊಡೆದ್ರೆ ರಾತ್ರಿ ಹೊತ್ತು 20 ಕಿಲೋಮೀಟರ್ 25 ಕಿಲೋಮೀಟರ್ ಕೇಳಿಸ್ತಾ ಇತ್ತು. ನಾನೇ ಅದು ಹೊಡೆದಾಗ ಎದೆ ಮೇಲೆ ಹೊಡೆದಂಗೆ ಆಗ್ಬಿಡೋದು ನಂಗೆ, ಅಷ್ಟೊಂದು ಅದು ಯುದ್ಧದಲ್ಲಿ ಕೂಡ ಉಪಯೋಗಿಸ್ತಾ ಇದ್ರು ಸೌಂಡ್. ರಣಹಲಿಗೆ ಅಂತ ಇವೆ. ಜೊತೆಗೆ ಇದನ್ನು ಅದನ್ನ ನಾನು ಒಬ್ಬ ಗೌಡ್ರು ಇದ್ರು ನಿಮ್ಮಂತೇಗೌಡ, ಅವನಿಗೆ ಹೇಳಿ 20 ವಾದ್ಯಗಳ ಬಿಗಿಸ್ತು. ಅದಕ್ಕೆ ಎಷ್ಟೋ ಸಾವಿರ ಖರ್ಚಾಯಿತು. ಅದನ್ನ ಅವಾಗ ಮೈಸೂರಿನ ದಸರಾದಲ್ಲಿ ಮೆರವಣಿಗೆಲ್ಲ ಅದನ್ನ ನಾವು ಕಳಿಸಿದಾಗ ಜಗತ್ತೇ ಆಶ್ಚರ್ಯಪಟ್ಟರು. ಈ ರೀತಿಯ ವಾದ್ಯಗಳಲ್ಲಿ ಚೈನಾದ ಬೌದ್ಧರ ದೇವಾಲಯಗಳಲ್ಲಿ ನಗಾರಿಗಳು ಬರ್ತವೆ. 4 ಜನ ಬಾರಿಸ್ತಾರೆ. ಅದು ಬಿಟ್ಟರೆ ನಮ್ದು 1-2 ಹೆಚ್ಚು, ಒಂಚೂರು ದೊಡ್ಡದೇ ನಮ್ದು. ಈ ರೀತಿ ಅಂತ ವಾದ್ಯಗಳನ್ನು ನಾನು ಪ್ರಪ್ರಥಮವಾಗಿ ಅದ್ರ ಬಗ್ಗೆ ಒಂದು ಲೇಖನ ಬರೆದೆ ಪ್ರಜಾವಾಣಿಯಲ್ಲಿ. ಅದು ದೊಡ್ಡ ಡಿಬೇಟ್ ಆಗೋಯ್ತು. ಎಲ್ಲರಿ ಅದು 20 ಕಿಲೋಮೀಟರ್ ಕೇಳಿಸೋದಕ್ಕಿಂತ ಜಾಸ್ತಿ ಕೇಳಿಸೋದು ಊದೋ ವಾದ್ಯಗಳು. ಕಹಳೆ ಊದಿದ್ರೆ 20 ಕಿಲೋಮೀಟರ್ ಹೋಗ್ತೈತೆ, ಕೊಂಬು ಕಹಳೆ ಊದ್ರೆ ಇಷ್ಟು ಅಂತ ಎಲ್ಲ ವಿದ್ವಾಂಸರುಗಳೆಲ್ಲ ಚರ್ಚೆ ಮಾಡಿ ಎಲ್ಲ ಬರೆದಿದ್ರು. ಅದೊಂದು ನನಗೆ ಆದಮೇಲೆ ಈ ನೋಡಿ ಚಿಕ್ಕ ವಾದ್ಯ ಅಂದರೆ ಚರ್ಮ ವಾದ್ಯದಲ್ಲಿ ಈಗ ನಾನು ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ, ನಾನು ಡಾಕ್ಟ್ರೇಟ್ ಮಾಡೋದು ಜನಪದ ಸಂಗೀತ ಕುರಿತು. ಹೌದು ಸರ್. ಅದರೊಳಗೆ ನಾನು ಊದ ವಾದ್ಯಗಳು, ತಂತಿಯ ವಾದ್ಯಗಳು, ಆಮೇಲೆ ಚರ್ಮ ವಾದ್ಯಗಳು, ಘನವಾದ್ಯಗಳು. ಇದು ಘನವಾದ್ಯ. ಈ ರೀತಿ ಈ 4 ವಿಭಾಗಗಳು ಸವಿಸ್ತಾರವಾಗಿ ಓದುವಾಗ ಚರ್ಮವಾದ್ಯಗಳಿಗೆ ಹೆಚ್ಚು ಒತ್ತು ಕೊಟ್ಟೆ. ಒಂದು ಸಣ್ಣದು ಬುಡುಬುಡಿಕೆಯಿಂದ ಹಿಡಿದು ಡಮರುಗ, ಅಲ್ಲಿಂದ ಅಲ್ಲಿಗೆ ನೀವು ಯೋಚನೆ ಮಾಡಿ ಎಷ್ಟು ದೊಡ್ಡದಿದೆ, ಇದೆಷ್ಟು ಚಿಕ್ಕದಿದೆ ಅಂತ. ಅದನ್ನು ನಾನು ಅದರಲ್ಲಿ ವಿವರಿಸ್ತಾ ಇದ್ದೆ. ಆಮೇಲೆ ಚಿಕ್ಕದೊಂದು
ದಮ್ಡಿ ಅಂತಾರೆ ನಾವು ಇದರಲ್ಲಿ ತಪ್ಪಡಿ ಅಂತಾರೆ, ದಮ್ಡಿ ಅಂತಾರೆ. ನಾವು ಶಾಸ್ತ್ರೀಯ ಸಂಗೀತದಲ್ಲಿ ಕಂಜರ ಅಂತೀವಿ. ಆ ಕಂಜರಕ್ಕೂ ಜಗ್ಗಲಿಗೂ ಅಂತರ ಎಷ್ಟು ವಾದ್ಯಗಳು ಬರ್ತವೆ ಅನ್ನೋದನ್ನೆಲ್ಲ ನಾನು ಇದು ಮಾಡಿದ್ದೀನಿ. ಆ ಕಾಲಕ್ಕೆ ಶಿಲ್ಪಕಲೆಯಲ್ಲಿ ಬರೋ ವಾದ್ಯಗಳ ನುಡಿಸ್ತಾ ಇರ್ತಕ್ಕಂಥದ್ದು ಅವುಗಳನ್ನೆಲ್ಲ ನಾನು ಇದು ಮಾಡ್ತಾ ಇದ್ದೆ, ಕಂಪೇರ್ ಮಾಡಿ ಬರ್ದಂಥದ್ದು. ಹೀಗಾಗಿ ಚರ್ಮ ವಾದ್ಯಗಳು ವಿಶಿಷ್ಟವಾಗಿ ಹೆಸರು ತಂದಿರೋದು ನಮ್ಮ ಕರ್ನಾಟಕಕ್ಕೆ ಜಗ್ಗಲಿಗೆ ಅಂತ. ಆಮೇಲೆ ಮುಳ್ಳೆಜ್ಜೆ ಕುಣಿತ ಅಂತ, ಮುಳ್ಳುಗಳು ಒಬ್ಬ ನೆಗಿತಾರೆ, ಒಬ್ಬ ತಪ್ಪಿಸಿದ್ರೆ ಎಲ್ಲರಿಗೂ ಮುಳ್ಳು ಚುಚ್ಕೊಳ್ಳುತ್ತೆ. ಅದೊಂದು ಬಹಳ ಭಯಾನಕವಾದ ನೃತ್ಯ. ಅದೊಂದು ನಾನು ಎಲ್ಲ ಜನಗಳು ತೋರಿಸ್ತಾ ಇದ್ದು. ಒಟ್ಟಾರೆ ಈಗ ನೀವು ಸಂಶೋಧನಾತ್ಮಕವಾಗಿ ನೋಡಿದಾಗ ನಾವು PhD ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಗೈಡ್ನ ಕೊಡ್ತಾರೆ. ಅದನ್ನ ನೀವು ಹಂಪಿ ವಿಶ್ವವಿದ್ಯಾಲಯದಿಂದ ಡಿಲೀಟ್ ಮಾಡ್ತೀರಾ ಸರ್? ಅಂದ್ರೆ ನಿಮಗೆ ಯಾವುದೇ ರೀತಿ ಗೈಡ್ ಇರೋದಿಲ್ಲ. ಬಟ್ ಅದೊಂದು ದೊಡ್ಡ ಚಾಲೆಂಜ್ ಅಲ್ವಾ ಸರ್? ಅಂದ್ರೆ ಎಷ್ಟು ಅಧ್ಯಯನ ಮಾಡಬೇಕು, ಆಳವಾದ ಅಧ್ಯಯನ. ಆ ಜರ್ನಿ ಬಗ್ಗೆ ಹೇಳಿ. ಅದಕ್ಕೆ ಇದು ಈ ಫೀಲ್ಡ್ ವರ್ಕ್ ಅದು ಬಹಳ ಮುಖ್ಯ. ಅಲ್ಲಿ ಎಲ್ಲೆಲ್ಲಿ ಹೋಗ್ತೀವೋ, ನಾನು ಯಾವುದೋ ಒಂದು ಪುಸ್ತಕ ತಗೋದೆ, ಅವ್ರ ಹೆಸರು, ಅವ್ರ ಏಜು, ಅವ್ರ ಯಾವ ಜಾತಿ, ಅವರು ಎಲ್ಲ ಬರ್ಕೊಂಡು ಅವ್ರ ಕಲೆ ಯಾವುದು, ಕಲೆ ಸುತ್ತಮುತ್ತ ಇರ್ತಕ್ಕಂಥ ಏನು ಅವರು ಅದೆಲ್ಲ ಬರೆದು ನಾನು ಅದನ್ನ ನಾನು ಬರ್ಕೊಳ್ತಾ ಇದ್ದೆ. ಈ ಸಂಗ್ರಹ ಕಾರ್ಯದಿಂದನೇ ಡೀಪ್ ನಾಲೆಡ್ಜ್ ಬರ್ತೈತೆ. ಈಗ ಎಲ್ಲ ಕುತ್ಕೊಂಡು PhD ಪುಸ್ತಕ ಓದಿ ಬರೆಯೋದೇ ಬೇರೆ. ಆದ್ರೆ ನೇರವಾಗಿ ಕಲಾವಿದರನ್ನು ಸಂದರ್ಶನ ಮಾಡಿ ಅವ್ರನ್ನ ವಿಚಾರಗಳು ತಿಳ್ಕೊಂಡು ಅವರ ಪರಂಪರೆ, ವಾದ್ಯದ ಪರಂಪರೆ ತಿಳ್ಕೊಂಡ್ರೆ ಅದು. ಹೀಗಾಗಿ ನಾನು ಆ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸ ಮಾಡಿದ್ದೆ. ಅದಕ್ಕೋಸ್ಕರ ಒಂದು ಸಾರಿ ಮಲ್ಲೇಪುರಂ ವೆಂಕಟೇಶ್ ಅವರು ರಿಜಿಸ್ಟ್ರಾರ್ ಆಗಿದ್ರು ಇಲ್ಲಿ ಹಂಪಿ ಯೂನಿವರ್ಸಿಟಿ, ಗುಲ್ಬರ್ಗಕ್ಕೆ ಬಂದಿರು. ನಾನು ಅವ್ರು ಕರೆದು ಒಂದು ಇಂಟರ್ವ್ಯೂ ಮಾಡಿದೆ. ಅವ್ರ ಹತ್ರ ನನ್ನ ಇದು ಹೇಳ್ಕೊಂಡು ಆಸೆ, ನಾನು ಡಾಕ್ಟ್ರೇಟ್ ಮಾಡ್ಬೇಕು ಸರ್, ಏನು ಮಾಡೋದು, ಎಲ್ಲೋದ್ರು ನೀವು ಕನ್ನಡದಲ್ಲಿ ಮಾಡಬೇಕಾಗಿತ್ತು, ಅದು ಮಾಡೋಕ್ಕಾಗಲ್ಲ ಅಂದ್ಬಿಟ್ರು. ಅವ್ರೇನು ನನಗೆ ಏನು ಹೇಳಿದ್ರು, ನೀವು ಜಾನಪದದಲ್ಲೇನೆ ನೀವು ಡಿಲೀಟ್ ಮಾಡಿ, ನಮ್ಮಲ್ಲಿ ಡಿಲೀಟ್ ಮಾಡಿಬಿಟ್ರೆ ಒಳ್ಳೆ ಚೆನ್ನಾಗಿದೆ, ಡಾಕ್ಟರ್ ಆಫ್ ಲಿಟ್ರೇಚರ್ ಅದನ್ನು ಮಾಡಿ, ಅದಕ್ಕೇನು PhD ತರಲ್ಲ, ನೀವು ಸಮಗ್ರವಾಗಿ ಅಧ್ಯಯನ ಮಾಡಿ ಒಂದು 4 ಸಾರಿ ಬಂದು ಒಂದೊಂದು 2 ಅವರ್ಸ್ ಪಾಠ ಮಾಡಬೇಕು. ಅಲ್ಲಿ ಏನು ಕೇಳ್ತಾರೆ ಪ್ರಶ್ನೆಗಳಿಗೆಲ್ಲ ಆ ರೀತಿ ಆ ಲೇಖನಗಳು ಸಿದ್ಧಪಡಿಸ್ಕೊಂಡು ಬಂದು ಅದೆಲ್ಲ ಮಾಡಬೇಕಾಗಿತ್ತು. ಮಾಡಿದೆ. ಅಷ್ಟೊಳಗೆ ನನಗೆ ಟ್ರಾನ್ಸ್ಫರ್ ಆಗಿ ಇದಕ್ಕೆ ಹೋಗ್ಬಿಟ್ಟು ಎಲ್ಲಿಗೆ ಅಂದರೆ ತಿರುವನಂತಪುರಂ. ಅಲ್ಲಿ ನನಗೆ ಜಾಸ್ತಿ ಅಯ್ಯಪ್ಪ ಸ್ವಾಮಿ ಬೆಟ್ಟ ಇದೆಯಲ್ಲ, ಅಲ್ಲಿ ಇರ್ತಕ್ಕಂಥ ಆ ವಾದ್ಯಗಾರರು, ಟ್ರೈಬಲ್ಸ್ ಇವರು ವಾದ್ಯಗಳು, ಅವನ್ನ ಒಂದ್ಸರಿ ನಮ್ಮ ಸ್ಟುಡಿಯೋಕ್ಕೆ ಕರೆಸಿದ್ದು. ಆ ವಾದ್ಯಗಳು ಅದು ಯಾವ ಕಾಲದಲ್ಲಿ ಮಾಡಿದ ವಾದ್ಯಗಳು, ಅಂಥ ವಾದ್ಯಗಳು ಎಲ್ಲೂ ಇಲ್ಲ. ಅವ್ರು ಜನಪದ ವಾದ್ಯಗಳನ್ನೇ ತಾಳಗಳಲ್ಲಿ ಬಾರಿಸ್ತಾರೆ. ಹೀಗಾಗಿ ಅಲ್ಲಿ ಮತ್ತೆ ದ್ರವಿಡಿಯನ್ ಮ್ಯೂಸಿಕ್, ಫೋಕ್ ಮ್ಯೂಸಿಕ್ ಬಗ್ಗೆ ಹೆಚ್ಚಿಗೆ ಅಧ್ಯಯನ ಮಾಡಿ ಆಮೇಲೆ ಸಬ್ಮಿಟ್ ಮಾಡಿ ಇಲ್ಲಿ ಡಿಲಿಟ್ ಪದವಿ ನನಗೆ ಕೊಟ್ಟರು. ಅಂದ್ರೆ ಸರ್, ಈಗ ಟಾಪಿಕ್ ಶ್ವೇತಾ ನಾವು ಗಮನಿಸಿದಾಗ ಟಾಪಿಕ್ ನೀವು ಆಯ್ಕೆ ಮಾಡ್ಕೊಂಡಿರೋದು ಕರ್ನಾಟಕ ದಲಿತ ಜನಪದ ಸಂಗೀತ. ಅಂದ್ರೆ ಇದನ್ನ ನೀವೇ ಆಯ್ಕೆ ಮಾಡ್ಕೊಂಡಿದ್ದ ಸರ್? ನಾನೇ ಆಯ್ಕೆ ಮಾಡಿದ್ದು. ಅದನ್ನ ವಿದ್ವಾಂಸರ ಕಡೆ ಚರ್ಚೆ ಮಾಡಿ ಡಾಕ್ಟರ್ ಇ.ಚಿ. ಬೋರ್ಲಿಂಗರು, ಜಿ.ಎಂ. ಪರಮೇಶ್ವರರು, ಆಮೇಲೆ ಮಲ್ಲೇಪುರಂ ವೆಂಕಟೇಶ್ ಅವರು, ಇವರೆಲ್ಲ ಹತ್ರ ಮಾತಾಡಿನೇ ದಲಿತ ಜನಪದ ಸಂಗೀತ ಅಂತ ಹೇಳಿ ಅದ್ರ ಮೇಲೆ ನೀವು ಟೈಟಲ್ ಹಾಕೊಂಡು ಬರೀರಿ ಅಂತ ಹೇಳಿದ್ರು. ಅದನ್ನ ಹಾಕೊಂಡ್ರೆ ಬರದೆ. ಆ ವೋಕಲ್ ಮ್ಯೂಸಿಕ್ಕು, ಇನ್ಸ್ಟ್ರುಮೆಂಟಲ್ ಮ್ಯೂಸಿಕ್ಕು ಬಹಳ ದೊಡ್ಡದು. ಗಂಡಸರಾಡೋ ಹಾಡುಗಳೇ ಬೇರೆ, ಹೆಣ್ಮಕ್ಳಾಡೋ ಹಾಡುಗಳೇ ಬೇರೆ. ಹೀಗೆ ಅದು ಓದಿದ್ರೆ ಆ ಬುಕ್ಕು ನಿಮ್ಮ ಕಡೆ ಕೊಟ್ಟಿದ್ದೀನಿ. ಅದು ಬಹಳ ಅದ್ಭುತವಾದಂಥ ವಿಚಾರಗಳನ್ನ ಅಲ್ಲಿ ಬರೆದಿದ್ದೀನಿ. ನಾನಂದ್ರೆ ಹೆಮ್ಮೆಯಿಂದ ಹೇಳ್ಕೊತೀನಿ ಬರೆದಿದ್ದೀನಿ ಅಂತ. ಅದು ಹಾಗಾಗಿ ನನ್ನ ಎಲ್ಲ ವಿಚಾರಗಳು ಅಲ್ಲಿ ಮಂಡಿಸಿದ್ದೀನಿ. ತಮ್ಮ ಒಂದು ಕಾರ್ಯ ವ್ಯಾಪ್ತಿ ದೊಡ್ಡದಾಗುತ್ತೆ, ಆಪ್ತ ಗೆಳೆಯರ ಬಳಗ ದೊಡ್ಡದಾಗುತ್ತೆ. ತಾವೇ ಹೇಳಿದಾಗ ಕೇರಳದಲ್ಲೂ ಕೂಡ ಕೆಲಸ ಮಾಡಿದ್ರಿ, ಅದರ ಮಧ್ಯೆ ನಮ್ಮ ಉತ್ತರ ಕರ್ನಾಟಕದಲ್ಲೂ ಕೂಡ ಕೆಲಸ ಮಾಡಿ, ಅಲ್ಲಿನ ಮಂಗಳೂರು, ಮೈಸೂರು, ಧಾರವಾಡ ಎಲ್ಲಾ ಕಡೆ ಕೆಲಸ ಮಾಡಿರುವಂತಹ ಅನುಭವ ಸರ್. ಅಂದ್ರೆ ಬೇರೆ ಬೇರೆ ಜನರನ್ನ ನೋಡುವಂತಹ ಅವಕಾಶ, ಅಲ್ಲಿನ ವಾತಾವರಣ, ಅಲ್ಲಿನ ಊಟದ ಪದ್ಧತಿ ಆಗಿರ್ಬೋದು, ಇಡೀ ಒಂದು ಪಯಣವನ್ನ ನೋಡಿದಾಗ ಹೇಗೆ ಅನ್ಸುತ್ತೆ ಸರ್? ಇದು ಬಹಳ ಅದ್ಭುತವಾದಂಥದ್ದು. ನಮ್ಮ ಕರ್ನಾಟಕದಲ್ಲಿ ಉಡುಗೆ ತೊಡುಗೆ, ಊಟ ಉಪಚಾರಗಳು, ಭಾಷೆ ಇವೆಲ್ಲವೂ ಭಿನ್ನವಾದದ್ದು. ಒಂದೊಂದು ಏರಿಯಾದಲ್ಲಿ ಒಂದೊಂದು. ಈ ಕಡೆ ತುಳುನಾಡಿಗೆ ಹೋದ್ರೆ ಅಲ್ಲೇ ಭಾಷೆ ಬೇರೆ, ಅಲ್ಲಿ ವಾದ್ಯಗಳೇ ಬೇರೆ. ಅಲ್ಲಿ ಜನಪದ ವಾದ್ಯಗಳದ್ದು ಗುಮ್ಟೆ ಹಾಡುಗಳು ಅಂತ ಆಡ್ತಾರೆ. ಅದರ ಮಹಾಭಾರತ ರಾಮಾಯಣ ತುಂಬಾ ಸುಂದರವಾಗಿ ಪ್ರೊಫೆಸರ್ ನಾಯಕ್ ಅವರನ್ನೆಲ್ಲ ಸಂಗ್ರಹ ಮಾಡಿದ್ದಾರೆ. ಅವರು ಇಡೀ ರಾತ್ರಿ ರಾಮಾಯಣ ಮಹಾಭಾರತ ಆಡ್ತಾರೆ. ಅದರೊಳಗೆ ಗುಮ್ಟೆ ಅಂತ, ಉದ್ದು ಗುಮ್ಟೆ, ದುಂಡು ಗುಮ್ಟೆ ಅಂತ ಹೇಳ್ತಾರೆ. ಏಕಮುಖ ಚರ್ಮವಾದ್ಯಗಳು ಇವು ಆ ರೀತಿ ಬರ್ತವೆ.
ಅದೇ ರೀತಿ ಬರ್ತಾ 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 ನಾವು ಮೈಸೂರು ಸೀಮೆಗೆ ಬಂದರೆ ಇಲ್ಲಿ ಬೇರೆ ವಾದ್ಯಗಳು, ಅಲ್ಲಿಗೆ ಅಂದರೆ ತಮಟೆಗಳು, ನಗಾರಿಗಳು ಜಾಸ್ತಿ ಈ ಕಡೆಗೆ ಬಾರಿಸೋದು. ಆಮೇಲೆ ಹಂಗೆ ಈ ಕಡೆಗೆ ಧಾರವಾಡ, ಉತ್ತರ ಕರ್ನಾಟಕ ಹೋದರೆ ಅಲ್ಲಿ ಬೇರೆ ಕರಡಿ ಮೊದಲು, ಅಲ್ಲಿಗೆ ಮೊದಲು, ಜಗ್ಗಲಿಗೆ ಮೊದಲು, ಆಮೇಲೆ ಇದು ತಾಸೆ ವಾದನ, ಈ ರೀತಿ ಹಲವಾರು ಬಗೆಯ ವಾದ್ಯಗಳು ಏಕಮುಖವಾಗಿ ಬಾರಿಸೋದು, ಕೈಲಿ ಬಾರಿಸೋದು, ಆಮೇಲೆ ಬೆರಳುಗಳಿಗೆಲ್ಲ ಕಡ್ಡಿ ಕಟ್ಕೊಂಡು ಬಾರಿಸೋದು. ಅವುಗಳಲ್ಲಿ ಎಲ್ಲ ಶಾಸ್ತ್ರಬದ್ಧವಾದ ತಾಳಗಳು ಬಾರಿಸ್ತಾರೆ. ಬಹುಶಃ ಆ ಶಾಸ್ತ್ರಬದ್ಧವಾದ ತಾಳ ಈಗ 4 ಮಾತ್ರ ಕೆಹರವ ತಾಳ, 10 ಮಾತ್ರ ಆದಿ ತಾಳ, 8 ಮಾತ್ರ ಆದಿ ತಾಳ, 11 ಮಾತ್ರ ರುದ್ರ ತಾಳ. ಈ ರೀತಿ ತಾಳಗಳನ್ನ ಯಾರು ಕಲಿಸಿದ್ರು ಗೊತ್ತಿಲ್ಲಪ್ಪ. ಕರಡಿ ಮೊದಲು ಒಂದು ಮಂಗಳವಾದ್ಯ, ಅಲ್ಲಿ ಯಾವುದೇ ಮದುವೆ ಆಗಲಿ ಕರಡಿ ಮೊದಲು ಬಾರಿಸ್ತಾರೆ. ಆಮೇಲೆ ದಪ್ಪು ನಾಡುಗಳು ಅಂತ ಇದೆ, ದಪ್ಪಿನ ಕಥೆ ನಾಟಕಗಳಿವೆ. ತಬಲಕ್ಕೆ ಬದಲು ದಪ್ಪು ಬಾರಿಸ್ತಾ ಕುಣಿಸೋದು. ಈ ರೀತಿಯ ವಿವಿಧ ಬಗೆಯ ಇವು ನಾವು ಕಾಣ್ಬೋದು. ನನಗೆ ಎಲ್ಲ ಕಡೆನೂ ಬಹಳ ಇಂಟ್ರೆಸ್ಟಾಗಿ ನಾನು ಎಲ್ಲವನ್ನೂ ಇದು ಮಾಡ್ಕೊಳ್ತಾ ಸ್ಟಡಿ ಮಾಡ್ತಾ ಇದ್ದೆ. ಅದಕ್ಕೆ ತಕ್ಕಂಥ ಆ ಭಾಗದ ವಿದ್ವಾಂಸರು ಕಂಡುಹಿಡಿದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೆ. ಏನು ಸರ್ ಈ ವಾದ್ಯಗಳು ನಿಮ್ಮ ಕಡೆ ಬರಲಿಕ್ಕೆ ಏನು ಇದು ಅಂತ. ಈಗ ಚೌಡಿಕೆ ಅಂತ ಒಂದು ವಾದ್ಯ ಇದೆ, ಅದ್ಭುತವಾದ ವಾದ್ಯ. ಈ ಕಡೆಗೆ ಘನವಾದ್ಯ ಅಂದರೆ ಈ ಕಡೆಗೆ ಇದು ಕಟ್ಟಿಗೆ, ಈ ಉದ್ದಕ್ಕೊಂದು ಇದಾಕಿರ್ತಾರೆ ಬಿದಿರು, ಆ ಬಿದಿರಿಗೂ ಅಲ್ಲಿ ಹಿಂದ್ಗಡೆಗೆ ಇದಾಕಿರ್ತಾರೆ ಚರ್ಮ ಎಲ್ಲ ಮಿಶ್ರಣ ಆಗಿ ಗುಡುಗುಡುಗುಡುಗುಡುಗುಡುಗುಡು ಅಂತ ಬಾರಿಸ್ತಾರೆ. ಅದು ಜಗತ್ತಲ್ಲಿ ಎಲ್ಲೂ ಸಿಗಲ್ಲ. ವೆಸ್ಟ್ ಬೆಂಗಾಲ್ ಕಡೆ ಅಲ್ಲಿ ಬಾರಿಸ್ತಾರೆ ದೇವಿ ಆರಾಧಕರು. ಹೀಗಾಗಿ ಅದೊಂದು ಬಹಳ ಅದ್ಭುತವಾದ ವಿಚಿತ್ರವಾದಂಥ ಚರ್ಮವಾದ್ಯ ಅಂತ ನಾನು ಅಲ್ಲಿ ಮಾಡ್ತಾ ಇದ್ದೆ. ಚೌಡಿಕೆ ಪದ ಯಾವುದಾದ್ರೂ ಹೇಳ್ಬೋದಾ ಸರ್, ಗೊತ್ತಿದೆಯಾ ಸರ್? ಹುಟ್ಟಿ ಬಂದೊಮ್ಮೆ ಎಳುಕೊಳ್ಳಕ್ಕೆ ನಡಿರಿ, ಬೆಟ್ಟದ ಮೇಲೈತ್ರಿ ಎಲ್ಲವನ ಗುಡಿರಿ. ಹುಟ್ಟಿ ಬಂದೊಮ್ಮೆ ಎಳುಕೊಳ್ಳಕ್ಕೆ ನಡಿರಿ ನಡಿರಿ, ಗುಡಿ ಮೇಲಾರೋದು ಬಂಡಾರ ಪುಡಿರಿ. ಸತ್ಯವೂಧೋ ಎಂಬ ನಾಮ ನುಡಿರಿ, ಸತ್ಯವೂಧೋ ಎಂಬ ನಾಮ ನುಡಿರಿ. ಹುಟ್ಟಿ ಬಂದೊಮ್ಮೆ ಎಳುಕೊಳ್ಳಕ್ಕೆ ನಡಿರಿ, ಬೆಟ್ಟದ ಮೇಲೈತ್ರ ಎಲ್ಲವನ ಗುಡಿರಿ. ಬೆಟ್ಟದ ಮೇಲೈತ್ರಿ ಎಲ್ಲವನ ಗುಡಿರಿ. 3 ನದಿಗಳನ್ನ ದಾಟಿ ಅಲ್ಲಿಗೆ ನಡಿರಿ, ಕಳಸ ಕಂಡು ಕೈಯನ್ನು ನೀವು ಹೊಡಿರಿ. ಹುಟ್ಟಿ ಬಂದೊಮ್ಮೆ ಎಳುಕೊಳ್ಳಕ್ಕೆ ನಡಿರಿ ನಡಿರಿ. ಪ್ಯಾರಕೊಗುಡ್ಡೂರು ಗ್ರಾಮಕ್ಕೆ ನಡಿರಿ, ಎಲ್ಲೂ ಗೌಡ ಎಳ್ದಂಗೆಲ್ಲ ಕೇಳಿರಿ, ಎಲ್ಲೂ ಬಾಯಿ ಎಳ್ದಂಗೆಲ್ಲ ಕೇಳಿರಿ. ಹುಟ್ಟಿ ಬಂದೊಮ್ಮೆ ಎಳುಕೊಳ್ಳಕ್ಕೆ ನಡಿರಿ, ಬೆಟ್ಟದ ಮೇಲೈತೆ ಎಲ್ಲವನ ಗುಡಿರಿ. ಟಿಂಗ್ 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 ಅಂತ ಅವರು ಬಾರಿಸ್ತಾ ಇರ್ತಾರೆ. ಒಂದು ಬಾರ್ಕಿ ಅಂತ ಅವರು ಬಾರಿಸ್ತಾರೆ, ಇವರು ಇದು ಬಾರಿಸ್ತಾ ಇರ್ತಾರೆ. ಆ ವಾದ್ಯ ಕೇಳಕ್ಕೆ ಚೆನ್ನಾಗಿರ್ತದೆ. ವಾದ್ಯದ ಜೊತೆ ಕುಣಿತ ಮಾಡ್ತಾರೆ. ಮೇಲ್ಗಡೆ ಒಂದು ಇದಿಟ್ಕೊಂಡು ಕಳಸ ಕಂಡು ಕಾಯನ್ನು ಹೊಡೀರಿ, ಅದು ಹಾಡುಗಳಲ್ಲಿ ಬರ್ತದೆ. ಯಾರೋ ಬರೆದಿರೋ ಹಾಡಿದು ಮೂಲ ಅಂತ ಅನ್ನಿಸೋದಿಲ್ಲ, ಆದ್ರೂ ಯಾರು ಬಡದ್ರು ಏನೋ ಅದು ಗೊತ್ತೇ ಇಲ್ಲ. ಬಾನಂದೂರು ಕೆಂಪಯ್ಯ ಅವರು ಅಂದ ತಕ್ಷಣ ಜಾನಪದ ಗಾಯಕರಾಗಿ ಹೆಚ್ಚಾಗಿ ಗುರುತಿಸ್ಕೊಳ್ತಾರೆ. ಆದ್ರೆ ಅವರಲ್ಲಿರುವಂತಹ ಬರಹಗಾರರು ಹೆಚ್ಚಾಗಿ ಬೆಳಕಿಗೆ ಬಂದಿಲ್ಲ. ಲೇಖಕರಾಗಿ ಆಗಿರ್ಬೋದು, ಬರಹಗಾರರಾಗಿ ಆಗಿರ್ಬೋದು. ನನ್ನ ಕೈಯಲ್ಲಿ ಒಂದು ಪುಸ್ತಕ ಇದೆ ಸರ್ ತಮ್ಮದು, ಅಂದ್ರೆ ಕವನಗಳ ಸಂಕಲನ ನನ್ನ ಈ ನೆಲದಲ್ಲಿ ಎನ್ನುವಂತಹ ಒಂದು ಕವನ. ಹೌದು ಸರ್, ಬಹಳ ಅದ್ಭುತವಾಗಿದೆ. ನಾನು ನೋಡ್ತಾ ಇದ್ದೆ. ಕೂಗು ಎನ್ನುವಂತಹ ಈ ಕವನ ಭೂ ಬಿಸಿಯ ಕಾವಿಗೆ, ನುಂಗಲಾರದ ಸಾಮಾಜಿಕ ನೋವಿಗೆ, ರಕ್ತ ಬೆಚ್ಚಗಾಗಿ ಬುಸುಗುಟ್ಟಿ ಉಸಿರಾಡುವ ನಮ್ಮ ಕಂಡು, ಅಂಗಾಂಗ ತನ್ನ ಸತ್ವ ಕಳೆದು ನಿಂತ ಬರದ ಭೂಮಿಯಲ್ಲಿ ಬಾನೆತ್ತರಕ್ಕೆ ಆಶೆ ಚಿಗುರಿಸಿ, ಶೂನ್ಯ ದೃಷ್ಟಿಯಲ್ಲಿ ಅನೇಕ ಭಾವನೆ ಕಟ್ಟಿ, ಬದುಕಿದ್ದು ಸತ್ತಂತಿರುವ ನಮ್ಮ ಬರಡು ಬದುಕ ಕಂಡು, ಮುಂಗಾರು ನೀ ಬೇಗ ಬಾ ಎನ್ನುವಂಥದ್ದು. ಅದನ್ನು ಮುಂದುವರಿಸೋದಾದ್ರೆ ಸರ್ ನಿಜವಾಗ್ಲೂ ಖುಷಿ ಅನ್ಸತ್ತಿದೆಲ್ಲ ನೋಡ್ತಾ ಇದ್ರೆ. ಕಾರ್ಮೋಡಗಳ ಕಲಸಿ ಢಿಕ್ಕಿ ಹೊಡೆಸಿ, ಸಿಡಿಲು ಬಡಿಸಿ, ಮಿಂಚ ಫಳಾರಿಸಿ, ಸುಂಟರಗಾಳಿ ಸುತ್ತಿಸಿ, ಚಂಡಮಾರುತಗಳನ್ನೆಬ್ಬಿಸಿ, ಖಗೋಳವನ್ನೇ ಡೋಲಾಯಮಾನ ಮಾಡಿ, ಬಿಸಿಯನ್ನು ತಂಪು ಮಾಡಿ, ಭೋರ್ಗರೆದು ಧಾರಾಕಾರವಾಗಿ ಸುರಿದು, ಬರಿ ಬಾಯಿ ತೊರೆ ಕೆರೆ ಬಾವಿ ತುಂಬಿ ಹರಿದು ಬಾ, ಕೊಳೆಯಿಂದ ಕರೆಗಟ್ಟಿದ ಭೂಮೈ ತೊಳೆದು, ಅಗ್ಗ ತಿಟ್ಟುಗಳ ಸಮ ಮಾಡಿ, ನೊಂದ ಜೀವಗಳೆಲ್ಲ ನೆಮ್ಮದಿಯ ಹೊಸ ಬದುಕು ರೂಪಿಸಿಕೊಳ್ಳಲು ಮುಂಗಾರು ನೀ ಬೇಗ ಬಾ
ಎಂಥ ಅದ್ಭುತವಾದ ಬರವಣಿಗೆ ಸರ್. ಅಲ್ಲಿ ಅಂದ್ರೆ ತಾವು BA ಇಂಗ್ಲಿಷ್ ಓದ್ತಿರುವಾಗ P ಲಂಕೇಶ್ ಅವರು ತಮಗೆ ಗುರುಗಳಾಗಿ ಸಿಗ್ತಾರೆ. ಬಹುಶಃ ಅವ್ರದ್ದು ಒಂದಷ್ಟು ಪ್ರಭಾವ ಇದೆ ಸರ್ ಈ ಬರವಣಿಗೆಯಲ್ಲಿ. ನಾನು ಅವ್ರಿಗೆ ತೋರಿಸ್ತಾ ಇದ್ದೆ, ನಾನು ಬೆಟ್ಟ ಗುಡ್ಡ ವರ್ಣಿಸೋದು ಬರಿತಾ ಇದ್ದೆ. ಅದೆಲ್ಲ ಬರಿಬೇಡ ಕಣೋ, ನಿನ್ನ ಎಕ್ಸ್ಪೀರಿಯನ್ಸ್ ಬರಿ, ನಿನ್ನ ನೋವುಗಳ ಬಗ್ಗೆ, ಊರಿನ ಬಗ್ಗೆ, ನಿಮ್ಮ ಮನೆಗಳ ಬಗ್ಗೆ, ಆಮೇಲೆ ಇವೆಲ್ಲ ಬರಿ ಅಂತ ಹೇಳ್ಕೊಡ್ತಿದ್ರು. ಆಗ್ತಾನೆ ಅವಾಗ JP ಚಳವಳಿ ಇತ್ತು. ಆಮೇಲೆ ಬಹಳಷ್ಟು ಚಳವಳಿಗಳು, ಜಾತಿ ವಿನಾಶ ವೇದಿಕೆಗಳು, ಆಮೇಲೆ ಬಂಡಾಯ ಸಾಹಿತ್ಯ ಬಂತು, ದಲಿತ ಸಾಹಿತ್ಯ ಬಂತು. ಅವಾಗ ಆ ಕಾಲದಲ್ಲಿ ಬರೆದಂಥ ಹಾಡು ಆ ಕವನಗಳು. ಅಂದ್ರೆ ಈಗ ನೀವೇ ಬರೆದಂಥದ್ದನ್ನ ಯಾವ್ದಾದ್ರು ನೀವು ಹಾಡ್ಬೋದಾ ಸರ್? ಇದರಲ್ಲಿ ಇರೋದನ್ನ ಹೇಳ್ಬೋದು. ನಾನು ಯಾರನ್ನು ಬೈಲಿಲ್ಲ, ದಯವಿಟ್ಟು ನಮ್ಮನ್ನ ಯಾಕೆ ತೊಂದರೆ ಕೊಡ್ತೀರಿ ದಯವಿಟ್ಟು ಅನ್ನೋ ಒಂದು ಹಾಡು ಅಲ್ಲಿದೆ. ಈಗ ಹಾಡು ಎಲ್ಲ ಕಡೆ ಕೇಳಿದರೆ, ನಾನು ಮೊನ್ನೆ ಕೂಡ ಹಾಕಿದೆ. ಇನ್ನೆಷ್ಟು ಇಂಥ ಹಿಂಸೆ, ಇಂಥ ಅಪಮಾನಗಳು ತಡೆದು ಬಂದೇವಲ್ಲ ಇತಿಹಾಸದುದ್ದಕ್ಕೂ. ಇನ್ನೆಷ್ಟು ಇಂಥ ಹಿಂಸೆ, ಇಂಥ ಅಪಮಾನಗಳು ತಡೆದು ಬಂದೇವಲ್ಲ ಇತಿಹಾಸದುದ್ದಕ್ಕೂ. ಊರಿನಾಚೆ ಬದುಕಿ ನಾವು ಕೊಳಜೆಯಲ್ಲಿ ಉಸಿರನ್ನಾಡಿ, ಸತ್ಯದಿಂದ ನಿಮ್ಮ ಸೇವೆಯ ಮಾಡಿ ನಿತ್ಯ ನಾವು ಬಂದೇವಲ್ಲ. ದುಡಿದು ನಮ್ಮ ಕೈಗಳಿಗೆ ಬೇಡಿಗಳನ್ನು ತೊಡಿಸಿ ನೀವು ಬೆತ್ತಲಾಗಿ ಮಾಡಿ ನಮ್ಮನ್ನು ಮೆರವಣಿಗೆ ಮಾಡಿದಿರಲ್ಲ. ಇನ್ನೆಷ್ಟು ಇಂಥ ಹಿಂಸೆ, ಇಂಥ ಅಪಮಾನಗಳು. ಜಾತಿಗಳನ್ನು ಮಾಡಿ ನೀವು ಹೊಲೆ ಮಾದಿಗರೆಂದು ಕರೆದು ಅಸ್ಪೃಶ್ಯತೆ ಗಾಯವನ್ನು ಇಲ್ಲಿ ತನಕ ಬೆಳೆಸಿದಿರಲ್ಲ. ಇದರ ನೋವು ತಡೆಯಲಾರದೆ, ಹಿಂಸೆಯನ್ನು ನುಂಗಲಾರದೆ, ಕತ್ತಲಲ್ಲಿ ಕಣ್ಣ ಬಿಟ್ಟು ಬೆಳಕಿಗಾಗಿ ಪರೆದಾಡಿದೆವಲ್ಲ. ಇನ್ನೆಷ್ಟು ಇಂಥ ಹಿಂಸೆ, ಇಂಥ ಅಪಮಾನಗಳು. ನಿಮ್ಮ ಮೈಗೆ ಬಟ್ಟೆ ನೇಯ್ದು, ನಿಮ್ಮ ಕಾಲಿಗೆ ಚಪ್ಪಲಿ ಹೊಲೆದು, ನಿಮ್ಮ ಮಹಡಿ ಗೋಡೆಗಳನ್ನು ಕಟ್ಟಿಕೊಂಡು ಬಂದೇವಲ್ಲ. ದುಡಿದ ನಮ್ಮ ಕೈಗಳಿಗೆ ಬೇಡಿಗಳನ್ನು ತೊಡಿಸಿ ನೀವು ಬೆತ್ತಲಾಗಿ ಮಾಡಿ ನಮ್ಮನ್ನು ಮೆರವಣಿಗೆ ಮಾಡಿದಿರಲ್ಲ. ಇನ್ನೆಷ್ಟು ಇಂಥ ಹಿಂಸೆ, ಇಂಥ ಅಪಮಾನಗಳು. ದುಡಿದು ಸತ್ತೇವಲ್ಲ ಇತಿಹಾಸದುದ್ದಕ್ಕೂ. ಎಷ್ಟೋ ವರ್ಷ ಕಳೆದು ಹೋದವು ಕಟ್ಲ ಕಡೆಯ ದಿನಗಳಲ್ಲಿ. ಎಷ್ಟೋ ವರ್ಷ ಕಳೆದು ಹೋದವು ಕಟ್ಲ ಕಡೆಯ ದಿನಗಳಲ್ಲಿ. ಅಂಬೇಡ್ಕರ ಎಂಬ ಬೆಳಕು ದಾರಿ ತೋರಿತಲ್ಲ ನಮಗೆ. ಅಂಬೇಡ್ಕರ ಎಂಬ ಬೆಳಕು ದಾರಿ ತೋರಿತಲ್ಲ ನಮಗೆ. ಇಂಥ ಕ್ರಾಂತಿ ಬೆಳಕಿನಲ್ಲಿ ಬಾನಂದೂರ ಪದವ ಕಟ್ಟಿ ಹೃದಯದಿಂದ ಆಡಿ ಜನರ ನೋವನ್ನರಿವು ಮಾಡಿದನಲ್ಲ. ಇನ್ನೆಷ್ಟು ಇಂಥ ಹಿಂಸೆ, ಇಂಥ ಅಪಮಾನಗಳು. ಅವರ ಬದುಕಿನ ಅನುಭವ, ಪ್ರತಿಯೊಂದು ನಡೆದು ಬಂದ ಹಾದಿ ಒಂದು ಹಾಡಲ್ಲಿ ಹೇಳೋದಾದ್ರೆ, ಇದನ್ನ ನಾನು ಧಾರವಾಡದಲ್ಲಿ ಕಲಾಭವನದಲ್ಲಿ ಅಂಬೇಡ್ಕರ್ ಜಯಂತಿ ಬರೆದಾಡಿಸಿದೆ. ಸೊ ಈ ಸಾರ್ಥಕವಾದಂಥ ಎಲ್ಲ ಹೆಜ್ಜೆಗಳನ್ನು ಗಮನಿಸ್ಕೊಂಡು ಬಂದಾಗ ಇದು ಬರೀ ನಿಮಗೋಸ್ಕರ ಮಾಡ್ಕೊಂಡಿದ್ದಲ್ಲ, ಇವತ್ತು ಮುಂದಿನ ಪೀಳಿಗೆ ಕೂಡ ಅದನ್ನು ಅನುಸರಿಸಬೇಕು, ಅದಕ್ಕೆ ಬೇಕಾಗಿರುವಂಥ ಮಾಹಿತಿಯನ್ನು ಒಟ್ಟುಗೂಡಿಸಿ ಕೊಟ್ಟಿದ್ದೀರಲ್ಲ ಸರ್. ಅಂದರೆ ಅದಕ್ಕೆ ಭಾಳ ಹೆಮ್ಮೆ ಅನ್ಸುತ್ತೆ. ಅಂದರೆ ಒಂದು ರೀತಿಯ ದಾಖಲಾತಿ. ಆದರೆ ಈ ಮೂಲ ದಾಟಿಗಳೇನಿದೆಯಲ್ಲ ಸರ್, ಇದನ್ನ ಗಮನಿಸಿದಾಗ ಇವತ್ತು ಆ ಮೂಲ ದಾಟಿಗಳನ್ನು ತಗೊಂಡು ಮಾರ್ಪಾಡುಗಳನ್ನು ಮಾಡಿಕೊಂಡು ಇವತ್ತಿನ ಬೇರೆ ಬೇರೆ ತಂತ್ರಜ್ಞಾನವನ್ನು ಬಳಸ್ಕೊಂಡು ಬೇಕಾಗೋ ರೀತಿಯಲ್ಲಿ ಎಲ್ಲ ಹಾಡ್ಬಿಡ್ತಾರಲ್ಲ ಸರ್, ಏನು ಹೇಳ್ತೀರ ಅದ್ರ ಬಗ್ಗೆ? ಭಾಳ ದುಃಖಕರ ಸಂಗತಿ ಇದು. ಹಾಡುಗಳನ್ನ ಏನು ಮಾಡ್ತಾರೆ ನೋಡ್ರಿ, ಈಗ ಒಂದು ಹಾಡ್ತೀನಿ.
ಆಗಲೇ ಮುಂಜಾನೆದ್ದು ಅಂತ ಹೇಳಿದ್ರು. ನಮ್ಮ ಕಡೆ ಮುಂಜಾನೆದ್ದು ಕುಂಬರಣ್ಣ ಹಾಲು ಬಾನುಂಡನ ಆರ್ಯಾಡಿ ಮಣ್ಣ ತುಳಿದಾನ ಹರಿಯಾಡಿ ಮಣ್ಣ ತುಳಿದು ತಮ್ಮಾಡ್ಯಾನ ನಾರ್ಯರು ಓರುವಂತಂದೈರಾಣಿ ನಾರ್ಯರು ಓರುವಂತಂದೈರಾಣಿ ಅಂತ ಈ ಕಡೆ ನಮ್ಮ ಮೇಲೆ ಆಡ್ತಾರೆ. ಆದ್ರೆ ಅದು ಮೂಲ ದಾಟಿ ಇರೋದು ನಮ್ಮ ಧಾರವಾಡದ ಕಡೆ ಹಾಡು. ಆಗ್ಲೇ ಹೇಳದ್ನಲ್ಲ, ಮುಂಜಾಲೆ ಕುಂಬರಣ್ಣ ಹಾಲು ಬನುಂಡನ ಆರ್ಯಾಡಿ ಕೆಸರ ತೋಳಿದಾನ ಸೋ ಎನ್ನಿರಿ ಸೋಬಾನವೆನ್ನಿರಿ ಅಣ್ಣ ನಮ್ಮನೆ ದಾರಿ ಗಣ್ಣ ಗುಂಡಯ್ಯನ ದಾರಿ ಯಾವ ಕಡೆದೆ ಅಂತ ಹೇಳ್ತಾ ಈ ಹಾಡನ್ನ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾರೆ. ಈ ದಾಟಿ ನೋಡ್ರಿ, ಅದು ಅಲ್ಲಿ ಒರಿಜಿನಲ್ ದಾಟಿ, ಇದು ಇತ್ತೀಚೆಗೆ ಮಾಡಿರೋ ದಾಟಿ. ಇದನ್ನೇ ನಮ್ಮವರೆಲ್ಲ, ನಾನು ಕೂಡ ಹಿಂಗೆ ಆಡ್ತಾ ಇದ್ದೆ. ನಾನು ಧಾರವಾಡಕ್ಕೆ ಹೋದಾಗ 83-84ರಲ್ಲಿ ಈ ಹಾಡನ್ನು ರೆಕಾರ್ಡ್ ಮಾಡಿದಾಗ ಒರಿಜಿನಲ್ ಹಾಡು ಅಂತ ಇದು ಗೊತ್ತಾಯ್ತು. ಹಿಂಗಾಗಿದೆ. ಆಮೇಲೆ ಇನ್ನೆಲ್ಲೇ ನೊಡಲಿಂತ ಬಳೆಯ ಬಳೆಗರ ಶೆಟ್ಟಿ ಹೋಗಯ್ಯ ನನ್ನ ತವರಿಗೆ ಹೋಗಯ್ಯ ನನ್ನ ತವರಿಗೆ ನಿನ್ನ ತವರೂರು ನಾನೇನು ಬಲ್ಲೇನು ಗೊತ್ತಿಲ್ಲ ನನಗೆ ಗುರಿಯಿಲ್ಲ ಗೊತ್ತಿಲ್ಲ ನನಗೆ ಗುರಿಯಿಲ್ಲ ಎಲೆ ಬಾಲೆ ತೋರಿಸು ಬಾರೇ ತವರೂರ ದಾರಿಯ. ಈ ಹಾಡನ್ನ ಡಿವೈಡ್ ಮಾಡಿಬಿಟ್ಟು ಬೇರೆ ಥರ ನಮ್ಮ ಸುಗಮ ಸಂಗೀತ ಹಾಡುಗಳು ಬೇರೆ ಅದನ್ನ ಮಾಡಿಬಿಟ್ಟಿದ್ದಾರೆ. ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ನಿನ್ನ ಸ್ಥಳಮಾನೆ ಅಂತರಗಟ್ಟ ಬೆಂತ್ರಗಟ್ಟ ಅಂತರಗಟ್ಟ ಬೆಂತ್ರಗಟ್ಟ ಇಲ್ಲಿ ಗರ್ವತ್ತುಗಾವುದ ಅರಮಾನೆ ನರೆ ಅರಮಾನೆ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ನಿನ್ನ ಸ್ಥಳಮಾನೆ. ಈ ಹಾಡುಗಳಾದರೆ ಯಾವುದೋ ಹೇಳ್ತಾನೆ, ಯಾರು ಕೇಳ್ತಾರೆ ಇದು ಅಂದ್ಬಿಟ್ಟು. ಹೀಗಾಗಿ ನಾವು ಅದನ್ನು ಸ್ವಲ್ಪ ಅದೇ ಮೂಲ ಯಾವುದಿದೆ ಸಾಹಿತ್ಯನ ಇಟ್ಕೊಂಡು ಮುಂಜಾನೆದ್ದು ಅದೇ ಇದು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಹಾರ್ಮೋನಿಯಮ್ಮು ಡೋಲಕ್ಕು ತಬಲಾ ಇಟ್ಕೊಂಡು ಮೈಸೂರು ಮಹದೇವಪ್ಪ ಅಂತ ನಾವೆಲ್ಲ ಸೇರಿ ಈ ಸಿಟಿಯ ಜನಗಳಿಗೆ ಕೇಳಿಸಿ ಅವರಿಗೆ ಆ ಜಾನಪದ ಗೀತೆಯ ಸೊಗಡನ್ನು ಹರಡಬೇಕು ಅನ್ನೋ ವಿಚಾರದಲ್ಲಿ ಅವಾಗ ನಾವು ಕೆಲಸ ಮಾಡುವಾಗ ಸ್ವಲ್ಪ ಬದಲಾವಣೆ ಮಾಡಿಸ್ಕೊಂಡಿದ್ವಿ. ಹೀಗಾಗಿ ಈಗ ಏನಾಗ್ಬಿಟ್ಟಿದೆ, ಎಲ್ಲ ವಾದ್ಯಗಳು ಈ ಆಧುನಿಕ ವಾದ್ಯಗಳಲ್ಲಿ ಜನಪದ ಗೀತೆಗಳು ಯಾವುದು ಭಾವಗೀತೆ ಯಾವುದು ಅಂತ ಗೊತ್ತಾಗೋದೇ ಇಲ್ಲ ಅಂತ. ಒಂದು ಮೂಲ ಧಾಟಿ ಕಾಪಾಡಿಕೊಳ್ಳೋದ್ರ ಜೊತೆಗೆ ಈಗ ಹೇಳಿದಾಗೆ ಗಗ್ಗರ ಆಗಿರ್ಬಹುದು, ಜಗ್ಗಲಿಗೆ ಇಂಥ ವಾದ್ಯಗಳಾಗಿರ್ಬಹುದು. ಹಾಗೆ ಅಂದ್ರೆ ಇನ್ನೂ ಕೂಡ ಒಂದೇ ಒಂದು ಸಣ್ಣ ಪ್ರಾಂತ್ಯಕ್ಕೆ ಸೀಮಿತವಾಗಿ ಯಾವುದೋ ಒಂದು ಕಲಾ ಪ್ರಕಾರ ಇನ್ನೂ ತೆರೆಮರೆಯಲ್ಲಿ ಇದೆ ಅಂತ ಅನ್ಸುತ್ತೆ ಸರ್ ತಮ್ಗೆ? ಬಹಳಷ್ಟು ಇದೆಯಾ? ಬೇಕಾದಷ್ಟಿದೆ. ಸುಮಾರು 50, 60, 70 ವರ್ಷದ ವಯಸ್ಸಿನ ಹಾಡುಗಾರರು ಅದನ್ನ ಉಳಿಸ್ಕೊಂಡವ್ರೆ. ಅದನ್ನ ತಕೊಂಡು ಅದನ್ನೇ ಡೆವಲಪ್ ಮಾಡಿ ಅದು ದಾಟಿ ಒಳಗೆ ಮಾಧುರ್ಯವಾಗಿ ಹಾಡಿದ್ರೆ ತುಂಬಾ ಸಕ್ಸಸ್ ಆಗ್ತದೆ ಅಂತ ನಂದು ಒಂದು ಪ್ರಯೋಗ ಸರ್. ಅಂದ್ರೆ ತಮ್ಮ ಈ ಸಂಶೋಧನೆ ಸಂಗ್ರಹಣದ ಜೀವನ ಸಾಧನೆ ಕುರಿತಾದ ಪುಸ್ತಕ ಈಗ ಬಾನಂದದ ಕಿನ್ನೂರಿ ಎನ್ನುವಂಥದ್ದು ಇದೇ ವರ್ಷ ಬಿಡುಗಡೆ ಆಗಿರುವಂಥದ್ದು. ಸಾಧನೆ ಕುರಿತು ಒಂದು 70-80 ಜನ ವಿದ್ವಾಂಸರುಗಳು ಬರೆದಿದ್ದಾರೆ. ಅದರಲ್ಲಿ ನಾನು ಮಾಡಿದ ಕೆಲಸ ಕಾರ್ಯಗಳೆಲ್ಲ ಬಂದಿದೆ. ನಿಜ ಸರ್, ನಿಜ ಸರ್. ಒಟ್ಟಾರೆ ಅಂದರೆ ನಿಮಗೆ 70 ದಾಟಿ 72ಕ್ಕೆ ಇವಾಗ ಕಾಲಿಟ್ಟಿದ್ದೀರಾ. ಇಷ್ಟಾದರೂ ಕೂಡ ನಿಂತ ನೀರಾಗದೆ ನಿರಂತರವಾಗಿ ಏನಾದರೂ ಕೆಲಸ ಮಾಡ್ತಾನೆ ಇದ್ದೀರಾ ಸರ್. ಈಗಂದ್ರೆ ಹಾಡುಗಾರಿಕೆ ಅಂತ ಬಂದಾಗ ಆ ದಾಟಿಗಳೇನಿದೆಯಲ್ಲ ಸರ್, ಈಗ ಪುಸ್ತಕದಲ್ಲಿ ಸಂಗ್ರಹ ಮಾಡೋದು ಒಂದು ರೀತಿ, ಆದರೆ ಈ ದಾಟಿಗಳನ್ನ ಇವತ್ತು ಅಂದ್ರೆ ರೆಕಾರ್ಡೆಡ್ ವರ್ಷನ್ ಇಡ್ತಾ ಇದ್ದೀರಾ ಅಥವಾ ನಿಮ್ಮದೇ ಆದಂತ ಶಿಷ್ಯ ಬಳಗ ಇಟ್ಟು ಅದನ್ನ ಮುಂದುವರೆಸ? ಎಲ್ಲ ಕೆಲವರು ಕಲ್ತ್ಕೊಂಡಿದ್ದಾರೆ, ಕೆಲವರೆಲ್ಲ ಬದಲಾಯಿಸ್ಕೊಂಡ್ಬಿಡ್ತಾರೆ. ಹಿಂಗಾಗ್ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಆಮೇಲೆ ಜನಪದ ಗೀತೆಗಳಿಗೆ ಏನು ಕಲಿಸೋಕ್ಕೇನಿಲ್ಲ, ಯಾರು ನೀವು ಬೇಕಾದ್ರೆ ಆಡ್ಬೋದು ಸುಲಭವಾಗಿ ಅಲ್ವಾ ಸರ್? ನೀವು ಕೂಡ ಆಡ್ಬೋದು, ನೀವು ಕೂಡ ಆಡ್ಬೋದು. ಬಹಳ ಸರಳ, ಸುಂದರ, ಏಕತಾನತೆ ಜಾಸ್ತಿ. ಅಲ್ಲೇನು ಶುರು ಮಾಡಿದ್ರೆ ಉದ್ದಕ್ಕೆ ಅದೇನೇನೆ. ಅದಕ್ಕೋಸ್ಕರ ನಡುವೆ ನಾನು ಸ್ವಲ್ಪ ಆಲಪ್ ಕಿಲಪ್ ಥರ ಮಾಡಿ ಅದಕ್ಕೆ ರಂಜನೀಯವಾಗಿ ಕೇಳಿಸ್ಲಿ ಅನ್ನೋದು ನಾನು ಮಾಡಿದ್ದು ಉಂಟು. ಹೌದು ಹೌದು ಸರ್. ಒಟ್ಟಾರೆ ಇವಾಗ ನಮಗೇನು ಗೊತ್ತಾ ಸರ್, ನಿಮ್ಮನ್ನ ಇಲ್ಲಿ ಕೂರಿಸ್ಕೊಂಡಾಗ ನಿಮ್ಮಂತ ಸಾಧನೆ ಮಾಡಿದವರು ಇಷ್ಟು ದೊಡ್ಡ ಜರ್ನಿ ಇರಬೇಕಾದ್ರೆ, ಅದು ನೀವು ದೂರದರ್ಶನದಲ್ಲಿ ಕೆಲಸ ಮಾಡಿ ನಿವೃತ್ತಿ ಹೊಂದಿದವರು, ಇವತ್ತು ನೀವು ಎಷ್ಟೊಂದು ಜನ ಕಲಾವಿದರನ್ನ ಈ ತರ ಪರಿಚಯ ಮಾಡಿಸ್ಕೊಟ್ಟವರು, ಇವತ್ತು ನೀವು ಇಲ್ಲಿ ಆ ತರ ಸಾಧಕರ ಕೂತಾಗ ಹೆಂಗೆ ಅನ್ನಿಸ್ತಿದೆ ಸರ್ ದೂರದರ್ಶನ ಬಗ್ಗೆ? ಅನಿಸುತ್ತೆ, ನಾನೇ ಇಲ್ಲಿ ಬಹಳ ವರ್ಷಗಳ ಕಾಲ ಕೆಲಸ ಮಾಡೋದು. ಹೌದು, ನನ್ನಂಗೆ ಎಷ್ಟೋ ಜನ ಸಾವಿರಾರು ಜನ ವಿದ್ವಾಂಸರು ಕರೆಸಿ ಅವ್ರಿಗೆಲ್ಲ ಇಂಟರ್ವ್ಯೂ ಮಾಡಿಸ್ದೋನು. ಆದ್ದರಿಂದ
12 ವರ್ಷಗಳ ನಂತರ ನನ್ನ ಆಕಾಶವಾಣಿ ಎಲ್ಲ ದೂರದರ್ಶನದವ್ರು ಕರೆದಿದ್ರಿ. ನಾನೆಂದೂ ಮರೀಲಿಕ್ಕಾಗಲ್ಲ. ನನ್ನ ವೃತ್ತಿಯ ಜಾಗ ಇದು. ಒಂದು ರೀತಿಯ ಭಾವೋದ್ವೇಗದಿಂದ ನನಗೆ ಭಾವನೆ ಉತ್ಪತ್ತಿ ಆಗ್ತಾ ಇದೆ. ಹಿಂಗಾಗಿ ಬಹಳ ಸಂತೋಷನೂ ಕೂಡ ಆಗ್ತಾ ಇದೆ. ಸರ್, ನಮಗೂ ನಿಜ ಎಲ್ಲ ದಿನಗಳನ್ನ ಕಟ್ಟಿಕೊಟ್ಟಿರುವಂಥದ್ದು ಇದೆಯಲ್ಲ, ಬಹಳ ನಮಗೂ ಖುಷಿ ಇದೆ ಸರ್. ಹಾಗೆ ಅಂದ್ರೆ ಕಾರ್ಯಕ್ರಮದ ಆರಂಭದಲ್ಲಿ ಹೇಗೆ ನಿಮ್ಮ ಹಾಡಿನೊಂದಿಗೆ ಆರಂಭಿಸಿದ್ವು, ಹಾಗೆ ಒಂದು 4 ಸಾಲ ಹಾಡಿನ ಮೂಲಕನೇ ಕಾರ್ಯಕ್ರಮವನ್ನ ಮುಗಿಸೋಣ ಅಂತ. ಹೌದಾ? ಅದೇ ಹಳೆ ಹಾಡೆ ಹಾಡಿ ಸರ್. ಗಗರ ಇಟ್ಕೊಂಡು ಹಾಡಿ ಸರ್. ನೋಡಿ ಇರಲಿಲ್ಲ. ಚೆಲ್ಲಿದರು ಮಲ್ಲಿಗೆಯ ಬಾಣ ಸುದೇರಿ ಮ್ಯಾಲೆ, ಅಂದಾದ ಚಂದಾದ ಮಾಯ್ಕಾರ್ ಮಾದೇವನಿಗೆ ಚೆಲ್ಲಿದರು ಮಲ್ಲಿಗೆಯ. ಚೆಲ್ಲಿದರು ಮಲ್ಲಿಗೆಯ ಬಾಣ ಸುದೇರಿ ಮ್ಯಾಲೆ, ಅಂದಾದ ಚಂದಾದ ಮಾಯ್ಕಾರ್ ಮಾದೇವನಿಗೆ ಚೆಲ್ಲಿದರು ಮಲ್ಲಿಗೆಯ. ಅಂದಾದ ಚಂದಾದ ಮಾಯ್ಕಾರ್ ಮಾದೇವನಿಗೆ ಚೆಲ್ಲಿದರು ಮಲ್ಲಿಗೆಯ. ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದಿತು, ಮಾಳದಲ್ಲಿ ಗರುಕೆ ಚಿಗುರಾವೋ ಮಾದೇವ, ಮೂಳಲ್ಲೇ ಮಳೆಯೋ ಸುರಿದಾವೋ, ಮೂಳಲ್ಲೇ ಮಳೆಯ ಸುರಿದಾವೋ. ಚೆಲ್ಲಿದರು ಮಲ್ಲಿಗೆಯ ಬಾಣ ಸುದೇರಿ ಮ್ಯಾಲೆ. ಒಟ್ಟು ಜನಪದ ಕ್ಷೇತ್ರಕ್ಕೆ ನೀವು ಕೊಟ್ಟಂಥ ಭಂಡಾರ ಅಥವಾ ಅದನ್ನು ಜೋಪಾನ ಮಾಡು ಮುಂದಿನ ಪೀಳಿಗೆಗೆ ಇಟ್ಟಿದ್ದೀರಲ್ಲ ಸರ್, ಅದೆಲ್ಲದಕ್ಕೂ ಇಡೀ ನಮ್ಮೆಲ್ಲ ವೀಕ್ಷಕರ ಪರವಾಗಿ, ನಮ್ಮ ಇಡೀ ಚಂದನ ವಾಹಿನಿಯ ಪರವಾಗಿ ನಿಮಗೆ ದೊಡ್ಡದೊಂದು ನಮಸ್ಕಾರ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಬಂದು ಒಂದಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದೀರಾ. ಅದು ನಮಗೆ ಭಾಳ ಹೆಮ್ಮೆಯೂ ಇದೆ, ಗೌರವನೂ ಇದೆ, ಖುಷಿಯೂ ಇದೆ ಸರ್. ಮತ್ತೊಮ್ಮೆ ನಿಮಗೆ ಚಂದನ ವಾಹಿನಿ ಪರವಾಗಿ ವಿಶೇಷವಾದ ಧನ್ಯವಾದಗಳು. ವಾಹಿನಿಯಲ್ಲಿ ನನ್ನನ್ನು ಸಂದರ್ಶನ ಮಾಡಿದ್ರಿ ಇಬ್ಬರೂ. ಅದ್ಭುತವಾಗಿ ಪ್ರಶ್ನೆಗಳು ಕೇಳಿದಿರಿ, ಒಳ್ಳೆ ಅರ್ಥಪೂರ್ಣವಾದಂಥ ಇನ್ವಾಲ್ವ್ಮೆಂಟ್ನಲ್ಲಿ ಮಾಡಿದಿರಿ. ನಿಮಗೂ ವೀಕ್ಷಕ ಬಂಧುಗಳಿಗೂ ಎಲ್ಲ ನನ್ನ ಸಹ ಇನ್ನೂ ಕೆಲಸ ಮಾಡ್ತಾಯಿದ್ದಾರೆ ಎಲ್ಲರೂ, ಎಲ್ಲ ಕೆಲಸಗಾರರಿಗೂ ಆರ್ಟಿಸ್ಟ್ಗಳಿಗೆ ನಮಸ್ಕಾರಗಳನ್ನು ನಾನು ಕೂಡ ಅರ್ಪಿಸ್ತೀನಿ. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಜಾನಪದ ಲೋಕ ಅನ್ನುವಂಥದ್ದು ದೊಡ್ಡ ಸಮುದ್ರ ಸಾಗರದಂತೆ. ಅದರಲ್ಲಿ ಮುತ್ತು, ರತ್ನ, ಹವಳದಂತಹ ಎಷ್ಟೋ ಕಲಾ ಪ್ರಕಾರಗಳು ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಮಿಂಚ್ತಾ ಇರಬೇಕು ಅನ್ನುವಂಥ ಉದ್ದೇಶದೊಂದಿಗೆ, ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಆ ಮಲ್ಲಿಗೆಯ ಘಮ ಇತ್ತು, ಮಾಯದಂಥ ಮಳೆಯ ಹಿಮ ಇತ್ತು ಅನ್ನುವಂಥ ಒಂದು ಸದಾಶಯದೊಂದಿಗೆ ಇವತ್ತಿನ ವಾರದ ಅತಿಥಿ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ನಮಸ್ಕಾರ.